ಭಗವದ್ಗೀತೆಯ 16ನೇ ಅಧ್ಯಾಯದಲ್ಲಿ ಕೃಷ್ಣ ಅರ್ಜುನನಿಗೆ ವಿಸ್ತಾರವಾಗಿ ಆಸುರಿ ಸಂಪತ್ತು ಅದನ್ನು ವಿವರಿಸಿಕೊಂಡು ಹೋಗಿದ್ದಾನೆ. ಇದು ಯಾಕೋಸ್ಕರ ಅಂತೇಳಿದರೆ, ನಾವು ನಮ್ಮ ಜೀವನದಲ್ಲಿ ನಮ್ಮೊಳಗೆ ಅಂಥ ಆಸುರಿ ಗುಣಗಳಿದ್ದರೆ, ಆಸುರಿ ಸ್ವಭಾವ, ಕೆಟ್ಟ ಗುಣಗಳಿದ್ದರೆ ಅದನ್ನು ಬಿಡಬೇಕು ಎಂಬ ಕಾರಣದಿಂದಾಗಿ ವಿವರವಾಗಿ ತಿಳಿಸ್ಕೊಂಡು ಹೋದ. ಈಗ ಅದೆಲ್ಲವನ್ನು ಕ್ರೋಢೀಕರಣ ಮಾಡಿ ಒಟ್ಟು ಸೇರಿಸಿ ಆಸುರಿ ಗುಣಗಳಲ್ಲಿ, ಕೆಟ್ಟ ಗುಣಗಳಲ್ಲಿ ಅತ್ಯಂತ ಪ್ರಮುಖವಾದದ್ದು 3 ಅಂತ ತಿಳಿಸ್ತಾ ಇದ್ದಾನೆ. ಹಿಂದೆಯೇ ಹೇಳಿದ, ಯಾರು ಈ ಆಸುರಿ ಗುಣವನ್ನು, ಕೆಟ್ಟ ಗುಣವನ್ನು ಹೊಂದಿರ್ತಾರೆ ಅವರು ನರಕಕ್ಕೆ ಹೋಗಿ ಬೀಳ್ತಾರೆ, ಯಾವುದೇ ಕಾರಣಕ್ಕೂ ಅವರು ದೇವರ ಬಳಿಗೂ ಸುಳಿಯುವುದಿಲ್ಲ ಅಂತ ತಿಳಿಸಿದ. ಈಗ ಅದರಲ್ಲಿ ಮುಖ್ಯವಾದದ್ದು 3 ತಿಳಿಸ್ತಾ ಇದ್ದಾನೆ. ತ್ರಿವಿಧಂ ನರಕಸ್ಯೇದಂ ದ್ವಾರಂ ನಾಶನಮಾತ್ಮನಃ ಕಾಮ ಕ್ರೋಧ ತಥಾ ಲೋಭ ತಸ್ಮಾದೇತತ್ರಯಂ ತ್ಯಜೇತ್. ಕೃಷ್ಣ ಹೇಳ್ತಾ ಇದ್ದಾನೆ, ಮನುಷ್ಯನಿಗೆ ಆತ್ಮನಃ ನಾಶನಂ, ನಮ್ಮ ನಾಶವನ್ನು ಮಾಡುವಂಥದ್ದು ಅಂತ ಹೇಳಿದರೆ ಈ ಜೀವನ ನಾಶ ಮಾಡುವಂಥದ್ದು. ನಾಶ ಅಂತ ಹೇಳಿದರೆ ಮತ್ತೆ ನಮ್ಮನ್ನು ಕಷ್ಟಕ್ಕೆ ಸಿಲುಕಿಸುವಂಥದ್ದು, ನರಕಕ್ಕೆ ತಗೊಂಡು ಹೋಗಿ ಹಾಕುವಂಥದ್ದು. ಮತ್ತೆ ನಾವು ಸಾವು, ಅದು ಎಂಥ ಸಾವು ಅಂತ ಹೇಳಿದರೆ ದಾರುಣವಾದ ಸಾವು. ಇಂತಹ ಸಾವುಗಳಲ್ಲಿ ನಮ್ಮನ್ನು ಸಿಲುಕಿಸುವಂಥದ್ದು. ಇವೆಲ್ಲ ಏನು ಅಂತ ಹೇಳಿದ್ರೆ ನಮ್ಮ ನಾಶ, ಆತ್ಮನ ನಾಶ ಅಥವಾ ದುಃಖ ಪಡ್ತಾ ಇರುವಂಥದ್ದು ಇಂಥದ್ದೆಲ್ಲ. ಅಥವಾ ಆತ್ಮ ಅಂತ ಹೇಳಿದರೆ ಮನಸ್ಸು, ನಮ್ಮ ಮನಸ್ಸನ್ನು ನಾಶಗೊಳಿಸುವುದು ಅಂತೇಳಿದರೆ ಮನಸ್ಸಿನಲ್ಲಿ ಯಾವತ್ತೂ ಕೂಡ ನಾನಾ ವಿಧವಾದ ದುಗುಡಗಳು, ನಾನಾ ವಿಧವಾದಂತಹ ಉದ್ವೇಗಗಳು, ಇವುಗಳಿಂದ ಎಲ್ಲ ಅಂದರೆ ಟೆನ್ಷನ್, ಡಿಪ್ರೆಷನ್, ಇದರಿಂದೆಲ್ಲ ಕೂಡಿರುವಂಥದ್ದು. ಇವೆಲ್ಲ ಏನು ಅಂದರೆ ಮನಸ್ಸಿನ ನಾಶ, ಜೀವನ ನಾಶ. ಇಂಥ ನಮ್ಮ ನಾಶಕ್ಕೆ ಕಾರಣವಾಗಿರುವಂಥದ್ದು ಯಾವುದು ಅಂತ ಹೇಳಿದ್ರೆ 3 ಬಾಗಿಲುಗಳು ಅಂತ ಹೇಳ್ತಾರೆ. ಆತ್ಮನಃ ನಾಶನಂ ನರಕಸ್ಯ ದ್ವಾರಂ ಇದಂ ತ್ರಿವಿಧಂ. ಇನ್ನೊಂದೇನು ಅಂತ ಹೇಳಿದರೆ, ಇಲ್ಲಿ ನಮ್ಮ ನಾಶ ಮಾಡ್ತದೆ, ನರಕಕ್ಕೆ ತಗೊಂಡೋಗಿ ನಮ್ಮನ್ನು ಹಾಕ್ತದೆ. ಯಾವುದು ನರಕ ಅಂತ ಹೇಳಿದರೆ ಎಲ್ಲಿ ಸುಖವೇ ಇಲ್ವೋ, ನೋಡುವುದೂ ಕೂಡ ಭಯಂಕರವಾದದ್ದು, ಅದರಿಂದಾಗಿ ದುಃಖ. ಕೇಳುವುದು ಕೂಡ ಅತ್ಯಂತ ಕರ್ಕಶವಾದದ್ದು, ಅದರಿಂದಾಗಿ ದುಃಖ. ಮೂಸುವುದಂತೂ ದುರ್ವಾಸನೆಯೇ, ಅದಂತೂ ಇನ್ನಂತೂ ದುಃಖ. ಇನ್ನು ಚರ್ಮಕ್ಕಂತೂ ಕೂಡ ಮುಟ್ಟಿದ್ರೇ ಅಸಹ್ಯವಾಗ್ತದೆ ಅಂತಹ ಸ್ಪರ್ಶ. ಇನ್ನು ರುಚಿ, ಅದಂತೂ ಕೂಡ ವಾಂತಿ ಬರಬೇಕಂಥದ್ದು. ಹೀಗೆ ಪ್ರತಿಯೊಂದು ಇಂದ್ರಿಯದಿಂದಲೂ ಕೂಡ ಎಲ್ಲಿ ಕಷ್ಟವನ್ನೇ ಅನುಭವಿಸ್ತೇವೋ ಅಂಥ ನರಕ. ಆ ನರಕಕ್ಕೆ ಹೋಗಬೇಕು ಒಬ್ಬ ವ್ಯಕ್ತಿ ಅಂತ ಹೇಳಿದರೆ ಅದಕ್ಕೆ 3 ಬಾಗಿಲುಗಳಿದೆ ಅಂತ ಹೇಳ್ತಾನೆ. ನರಕಕ್ಕೆ 3 ಬಾಗಿಲುಗಳು. ಇದು ಯಾವುದು ಅಂತ ಹೇಳಿದರೆ, ಕಾಮ, ಕ್ರೋಧ ತಥಾ ಲೋಭ. ಕಾಮ, ಕ್ರೋಧ, ಲೋಭ, ಈ 3 ನರಕದ 3 ಬಾಗಿಲುಗಳು ಅಂತ. ಅರ್ಥಾತ್ ನಾವಿಲ್ಲೇ ಆ ನರಕದ ಬಾಗಿಲುಗಳನ್ನು ಆಯ್ಕೆ ಮಾಡ್ಕೊಳ್ತೇವೆ. ಹೇಗೆ ಅಂತೇಳಿದರೆ, ಕಾಮದ ಮೂಲಕ, ಕ್ರೋಧದ ಮೂಲಕ, ಲೋಭದ ಮೂಲಕ. ತಸ್ಮಾತ್ ಏತತ್ರಯಂ ತ್ಯಜೇತ್. ಅದರಿಂದಾಗಿ ಅಂದರೆ ಈ 3 ನರಕದ ಬಾಗಿಲಾದದ್ದರಿಂದಾಗಿ ಯಾರು ಉದ್ಧಾರ ಆಗಬೇಕು ಅಂತ ಇಚ್ಛಿಸ್ತಾ ಇದ್ದಾನೆ, ಏಳಿಗೆಯನ್ನು ಬಯಸ್ತಾ ಇದ್ದಾನೆ, ಅವನು ಖಂಡಿತವಾಗಿಯೂ ಕೂಡ ಈ 3 ಬಿಡಲೇಬೇಕು ಅಂತ ಕೃಷ್ಣ ತಿಳಿಸ್ಕೊಂಡು ಹೋಗ್ತಾನೆ. ಇಲ್ಲಿ ಆಸೆ ಅಂತ ಹೇಳಿದರೆ ಕೆಟ್ಟ ಆಸೆಗಳು. ಯಾವ ಆಸೆ ಜಗತ್ತಿಗೆ ಮಾರಕವಾಗಿದೆಯೋ, ನನಗೆ ಮಾರಕವಾಗಿದೆಯೋ, ಸಮಾಜಕ್ಕೆ ಮಾರಕವಾಗಿದೆಯೋ ಅಂಥ ಆಸೆಗಳನ್ನು ಬಿಡಬೇಕು. ಹೊರತು ಎಲ್ಲ ಆಸೆ ಬಿಡಬೇಕು ಅಂತಲ್ಲ. ಒಳ್ಳೊಳ್ಳೆ ಆಸೆಗಳನ್ನು ಇಟ್ಕೊಳ್ಳೋದೇನು ತಪ್ಪಲ್ಲ. ನಾನಿವಾಗ ಭಗವದ್ಗೀತೆಯನ್ನು ಕೇಳಬೇಕು, ದೇವರ ಬಗ್ಗೆ ನಾನು ಪೂಜೆ ಮಾಡಬೇಕು, ಜಪ ಮಾಡಬೇಕು, ಇಂಥ ಒಳ್ಳೊಳ್ಳೆ ಆಸೆಗಳು ಅಂದರೆ ಸಾತ್ವಿಕವಾದ ಆಸೆಗಳನ್ನು ಯಾರು ಬಿಡಿ ಅಂತ ಹೇಳ್ತಾ ಇಲ್ಲ. ಇಲ್ಲಿ ಅದನ್ನು ನರಕದ ಬಾಗಿಲು ಅಂತಲೂ ಹೇಳ್ತಾ ಇಲ್ಲ. ಮತ್ತು ಇಲ್ಲಿ ನರಕದ ಬಾಗಿಲು ಅಂತ ಹೇಳ್ತಾ ಇರೋದು ಯಾವುದು ಅಂತ ಹೇಳಿದ್ರೆ, ಒಂದು ಸ್ವಾರ್ಥದಿಂದ ಕೂಡಿದ ಆಸೆ. ನನಗೆ ಬೇಕದು, ನನಗೆ ಬೇಕು ಎನ್ನುವಂತಹ ಆಸೆ ಅಲ್ಲ. ನನಗೆ ಬೇಕು ಅಂತ ಹೇಳುವ ಆಸೆಯೂ ತಪ್ಪಲ್ಲ. ಇವಾಗ ಹಸಿದವನಿಗೆ ನನಗೆ ಊಟ ಬೇಕು ಅಂತ ಹೇಳುವ ಆಸೆ ತಪ್ಪಲ್ಲ. ಆದರೆ ನನಗೇ ಬೇಕು ಅಂತ ಹೇಳುವಂಥದ್ದೇನಿದೆ ಅಂದರೆ ಇದೇ ಸೆಲ್ಫಿಶ್. ಇನ್ನು ಯಾರಿಗೂ ಇಲ್ದಿದ್ರೂ ತೊಂದರೆ ಇಲ್ಲ, ಬೇರೆಯವ್ರು ಹಾಳಾಗಿ ಹೋಗಲಿ, ನನಗೇನಾಗಬೇಕಾಗಿದೆ, ನಾನು ಮಾತ್ರ ಚೆನ್ನಾಗಿದ್ದರೆ ಸರಿ, ನಾನು ಮಾತ್ರ ಹೊಟ್ಟೆ ತುಂಬಿದರೆ ಸರಿ, ನನ್ನ ಹೊಟ್ಟೆ ತುಂಬಿದ್ರೆ ಸರಿ, ಇಂತಹ ಸ್ವಾರ್ಥದಿಂದ ಕೂಡಿದ ಆಸೆ. ಅಥವಾ ನನಗೆ ಸಿಗದೇ ಇದ್ದರೂ ತೊಂದರೆ ಇಲ್ಲ, ಅವರಿಗಂತೂ ಸಿಗಲೇಬಾರದು, ಅವ್ರು ಹಾಳಾಗಿ ಹೋಗಬೇಕು
ಅಂತ ಹೇಳಿ ಈ ರೀತಿ ತನಗೆ ಸಿಗದೇ ಇದ್ದರೂ ಕೂಡ, ಇವಾಗ ಒಂದು ಆಹಾರ ಪದಾರ್ಥ ಇದೆ, ಆಹಾರ ಪದಾರ್ಥ ತನಗಂತೂ ಸಿಗೋಲ್ಲ ಅಂತ ಗೊತ್ತಾಯಿತು. ಕಡೆಗೆ ಏನು ಅಂತ ಹೇಳಿದ್ರೆ ಅದನ್ನು ಹೇಗಾದರೂ ತೊಗೊಂಡೋಗಿ ತಿಪ್ಪೆಗೆ ಹಾಕೋದು ಅದನ್ನು. ಯಾಕಂತ ಹೇಳಿದ್ರೆ ಇನ್ನೊಬ್ರಿಗೂ ಸಿಗಬಾರ್ದು, ನನಗೆ ಸಿಗಲಿಲ್ಲ ಅಂದರೆ ಇನ್ನೊಬ್ರಿಗೂ ಸಿಗಬಾರ್ದು ಅಂತ. ಅಂದರೆ ಇಂಥದ್ದೆಲ್ಲ ತಾಮಸವಾದ ಆಸೆಗಳು. ಈ ಆಸೆಗಳು ಮನುಷ್ಯನನ್ನು ನರಕಕ್ಕೆ ತಗೊಂಡೋಗಿ ಹಾಕ್ತದೆ. ಇನ್ನು ಸಿಟ್ಟಂತೂ ಕೆಟ್ಟದ್ದೇ. ರಾಜಸವಾದ ಸಿಟ್ಟು, ತಾಮಸವಾದ ಸಿಟ್ಟು ಎರಡೂ ಕೆಟ್ಟದ್ದೇ. ಸಾತ್ವಿಕವಾದ ಸಿಟ್ಟು ಅದು ಒಳ್ಳೆಯದು. ಅಂದರೆ ಸಿಟ್ಟಿನಲ್ಲಿಯೂ ಕೂಡ ಸಾತ್ವಿಕವಾದ ಸಿಟ್ಟು ಅಂತಿದೆಯಾ? ಹೌದು, ಬೇಕದು. ಇವಾಗ ಯಾರಾದರೂ ಧರ್ಮದ ಬಗ್ಗೆ ನಿಂದನೆಯನ್ನು ಮಾಡ್ತಾ ಇದ್ದರೆ, ಧರ್ಮವನ್ನು ಬೈತಾ ಇದ್ದರೆ, ದೇವರನ್ನು ಬೈತಾ ಇದ್ದರೆ, ನಮ್ಮ ಪರಂಪರೆಯನ್ನು ಬೈತಾ ಇದ್ದರೆ, ಈ ಸನಾತನ ಧರ್ಮದ ಪರಂಪರೆಯನ್ನು ಬೈತಾ ಇದ್ದರೆ ನನಗೆ ಸಿಟ್ಟೇ ಬರ್ತಾ ಇಲ್ಲ. ನಗ್ತಾ ಇದ್ದೇನೆ ಅಂತ ಹೇಳಿದ್ರೆ ನನ್ನಂಥ ಪಾಪಿ ಇನ್ಯಾರಿದ್ದಾರೆ? ಕಾರಣ ಏನು ಅಂತ ಹೇಳಿದ್ರೆ, ಯಾರಿಗೇ ಆಗಲಿ ಅಭಿಮಾನ ಇತ್ತು ಅಂತ ಹೇಳಿದ್ರೆ, ದೇವರ ಮೇಲೆ, ಧರ್ಮದ ಮೇಲೆ ಅವನಿಗೆ ಭಕ್ತಿ ಇದೆ, ನಿಷ್ಠೆ ಇದೆ ಅಂತ ಹೇಳಿದರೆ ಸಿಟ್ಟು ಬರಲೇಬೇಕು. ಅದರಿಂದಾಗಿ ಇಂತಹ ಸಾತ್ವಿಕವಾದ ಸಿಟ್ಟು, ಅಥವಾ ಇನ್ನೊಂದೇನು ಅಂದರೆ, ಯಾರೋ ಒಬ್ಬ ಮಗ ಹಾಳಾಗ್ತಾ ಇದ್ದಾನೆ, ಹಾಳಾಗ್ತಾ ಇದ್ದರೂ ಕೂಡ ಆ ಮಗನಿಗೆ ಬೈಲಿಕ್ಕೆ ಹೋಗೋದಿಲ್ಲ. ಅವಾಗ ಏನು ಅಂತ ಹೇಳಿದ್ರೆ, ಆ ಮಗುವಿಗೆ ತಾನು ಮಾಡ್ತಾ ಇರುವ ತಪ್ಪಿನ ಅರಿವೇ ಆಗೋದಿಲ್ಲ. ನಾನು ಮಾಡುವುದೆಲ್ಲ ಸರಿಯೇ ಅಂತಾನೆ. ಹಾಗಲ್ಲ, ಒಂದೊಮ್ಮೆ ನನ್ನ ಸಿಟ್ಟಿನಿಂದಾಗಿ ಇನ್ನೊಬ್ಬರಿಗೆ ಪ್ರಯೋಜನವಾಗ್ತಾ ಇದೆ, ನನ್ನ ಸಿಟ್ಟಿನಿಂದಾಗಿ ಧರ್ಮಕ್ಕೆ ಪ್ರಯೋಜನವಾಗ್ತಾ ಇದೆ ಅಂತ ಹೇಳಿದ್ರೆ ಅಂಥ ಸಿಟ್ಟು ಒಳ್ಳೆಯದೇ ಯಾವತ್ತು. ಆದರೆ ನನ್ನ ಸಿಟ್ಟು ಸಮಾಜಕ್ಕೆ ಉಪದ್ರವಕಾರಿಯಾಗಿದೆ, ನನ್ನ ಸಿಟ್ಟು ಕುಟುಂಬಕ್ಕೆ ಉಪದ್ರವಕಾರಿಯಾಗಿದೆ, ನನ್ನ ಸಿಟ್ಟು ಇನ್ನೊಬ್ಬರಿಗೆ ಕೋಪಕ್ಕೆ, ಅಂದರೆ ಇನ್ನೊಬ್ಬರಿಗೆ ಉಪದ್ರವ ಮಾಡ್ತಾ ಇದೆ, ಇನ್ನೊಬ್ಬರಿಗೆ ತೊಂದರೆ ಕೊಡ್ತಾ ಇದೆ, ಜಗತ್ತಿಗೆ ತೊಂದರೆ ಕೊಡ್ತಾ ಇದೆ. ಅಂಥ ಸಿಟ್ಟು ಯಾವತ್ತೂ ನರಕಕ್ಕೆ ನಮ್ಮನ್ನು ತಗೊಂಡೋಗ್ತದೆ. ಆದರೆ ಸಾಮಾನ್ಯವಾಗಿ ನಮಗೆ ಬರುವ ಸಿಟ್ಟು ಇಂಥದ್ದೇ. ನಮ್ಮ ಸಿಟ್ಟಿನಿಂದ ನನಗೂ ಪ್ರಯೋಜನ ಇರೋಲ್ಲ, ಸಮಾಜಕ್ಕೂ ಪ್ರಯೋಜನ ಇರೋಲ್ಲ, ಕುಟುಂಬಕ್ಕೂ ಪ್ರಯೋಜನ ಇರೋಲ್ಲ. ಯಾಕಂತ ಹೇಳಿದ್ರೆ ಅದು ಸ್ವಾರ್ಥದಿಂದ ಕೂಡಿದ ಸಿಟ್ಟು. ನನಗೆ ಅವಮಾನ ಮಾಡಿಬಿಟ್ರು, ನಾನು ಹೇಳಿದಾಗೆ ಕೇಳ್ತಾ ಇಲ್ಲ, ಅಂದರೆ ಈ ರೀತಿ ಸ್ವಾರ್ಥದಿಂದ ಬರುವಂತಹ ಸಿಟ್ಟು ಅಥವಾ ದ್ವೇಷದಿಂದ ಬರುವ ಸಿಟ್ಟು, ಇಂಥ ಸಿಟ್ಟುಗಳು ಯಾವತ್ತೂ ನಮ್ಮನ್ನು ನರಕಕ್ಕೆ ತೊಗೊಂಡೋಗ್ತದೆ. ಅದಕ್ಕೆ ಇಂಥ ಸಿಟ್ಟನ್ನು ಬಿಡಬೇಕು. ಮೂರನೇದು ಯಾವುದು ಅಂತ ಹೇಳಿದ್ರೆ ಲೋಭಿತನ, ಜಿಪುಣತನವನ್ನಂತೂ ಬಿಡಲೇಬೇಕಾದದ್ದು. ಅಂದರೆ ಜಿಪುಣತನ ಅಂತ ಹೇಳಿದರೆ ಏನು? ಜಿಪುಣತನ ಅಂದರೆ ಇನ್ನೊಬ್ಬರಿಗೆ ಒಂದು ಕಾಸು ಬಿಡುವುದಿಲ್ಲ, ನಾನು ಕೊಡುವುದಿಲ್ಲ. ಮತ್ತೇನು ಅಂತ ಹೇಳಿದರೆ ಎಲ್ಲವನ್ನು ಗಂಟು ಕಟ್ಟುವುದು ತಿಜೋರಿಯಲ್ಲಿಡುವುದು, ಗಂಟು ಕಟ್ಟುವುದು ತಿಜೋರಿಯಲ್ಲಿರುವುದು, ಇನ್ನೊಬ್ಬರಿಗೆ ಕೊಡಲಿಕ್ಕೆ ಮನಸ್ಸು ಬರುವುದಿಲ್ಲ. ಈ ರೀತಿ ಇದು ಲೋಭಿತನ. ಇದು ಇನ್ನೊಂದು ನರಕದ ಬಾಗಿಲು. ಈ ರೀತಿ 3 ನರಕದ ಬಾಗಿಲುಗಳಿದೆ. ಒಂದೊಂದು ನಮ್ಮನ್ನು ನರಕಕ್ಕೆ ತೊಗೊಂಡೋಗ್ತದೆ. ಇಲ್ಲಿ 3 ಒಟ್ಟಿಗಿದ್ದಾಗ ಮಾತ್ರ ಅವನು ನರಕಕ್ಕೆ ಹೋಗ್ತಾನೆ ಅಂತಲ್ಲ. ಕಾಮ, ಕ್ರೋಧ, ಲೋಭ 3 ಇದ್ದಾಗ ಮಾತ್ರ ಅವನು ನರಕಕ್ಕೆ ಹೋಗ್ತಾನೆ ಅಂತಲ್ಲ. ಒಂದೊಂದು ಬಾಗಿಲು ಅಂತ ಹೇಳ್ತಾರೆ. ಅದರಿಂದಾಗಿ ನಮಗೆ ದುರಾಸೆ ಇದೆ ಅಂತ ಹೇಳಿದರೆ ಸಾಕು, ನಾವು ನರಕಕ್ಕೆ ಹೋಗಿ ಬಿದ್ದು ಅಂತ ಅರ್ಥ. ಅದೇ ರೀತಿ ನನ್ನಲ್ಲಿ ಕೆಟ್ಟ ಸಿಟ್ಟಿದೆ ಅಂತ ಹೇಳಿದ್ರೆ ನಾನು ನರಕಕ್ಕೆ ಹೋಗಿ ಬಿದ್ದೆ ಅಂತ ಅರ್ಥ. ಎಷ್ಟೋ ಮಂದಿಗೆ ಇದು ಅರ್ಥ ಆಗೋದಿಲ್ಲ. ಅವ್ರು ಹೇಳೋದೇನು ಅಂತ ಹೇಳಿದ್ರೆ, ನಾನು ಜೀವನದಲ್ಲಿ ಏನು ತಪ್ಪೇ ಮಾಡಿಲ್ವಲ್ಲ, ಯಾರಿಗೂ ಅನ್ಯಾಯ ಮಾಡ್ಲಿಕ್ಕೆ ಹೋಗಲಿಲ್ಲ, ಯಾರು ದುಡ್ಡು ನಾನು ಕಸಿದುಕೊಳ್ಲಿಕ್ಕೆ ಹೋಗಲಿಲ್ಲ, ಅಥವಾ ನಾನು ಯಾರಿಗೂ ಕೂಡ ಕೀಟ್ಲೆ ಕೊಡ್ಲಿಕ್ಕೆ ಹೋಗಲಿಲ್ಲ, ನನಗೆ ಯಾಕೆ ಈ ರೀತಿ ಕೆಟ್ಟದಾಗ್ತಾ ಇದೆ ಅಂತ. ಆದರೆ ಅವ್ರಿಗೆ ಗೊತ್ತಿಲ್ಲ, ಅವರು ಸಿಟ್ಟಿನಿಂದ ಎಷ್ಟು ಜನಕ್ಕೆ ತೊಂದರೆ ಕೊಟ್ಟಿದ್ದಾರೆ, ಸಿಟ್ಟಿನಿಂದ ಎಷ್ಟು ಜನರಿಗೆ ಮನಸ್ಸಿಗೆ ಬೇಜಾರು ಮಾಡಿದ್ದಾರೆ, ಅದವರಿಗೆ ಅರ್ಥ ಆಗಿರೋಲ್ಲ. ಆದರೆ ನೋಡಿ, ಈ ರೀತಿ ಒಂದು ಸಿಟ್ಟೇ ನಮ್ಮಿಂದ ಎಷ್ಟೋ ಪಾಪವನ್ನು ಮಾಡಿಸ್ತದೆ, ಆಸೆಯೇ ನಮ್ಮಿಂದ ಎಷ್ಟೋ ಪಾಪ ಮಾಡಿಸ್ತದೆ, ಲೋಭಿತನವೇ ನಮ್ಮಿಂದ ಎಷ್ಟೋ ಪಾಪ ಮಾಡಿಸ್ತದೆ. ಸಾಮಾನ್ಯವಾಗಿ ನಮ್ಮ ಮನಸ್ಸಿನಲ್ಲಿ ಏನು ಬರುತ್ತೆ ಅಂತ ಹೇಳಿದರೆ, ಹೌದು ನಮಗೆ ಆಸೆ ಇರ್ಬೋದು, ಸಿಟ್ಟು ಇರ್ಬೋದು, ಆದರೆ ಜಿಪುಣತನ ಇಲ್ಲ, ಲೋಭಿತನ ಇಲ್ಲ ಅಂತ. ಆದರೆ ಆಶ್ಚರ್ಯ ಏನು ಅಂತ ಹೇಳಿದ್ರೆ, ನಮಗೆ ಹೆಚ್ಚಿರುವುದೇ ಲೋಭಿತನ. ಒಂದಕ್ಕಿಂತ ಒಂದು ಹೆಚ್ಚಿನದ್ದು. ಕಾಮಕ್ಕಿಂತ ಲೋಭ ಹೆಚ್ಚಿನದ್ದು, ಲೋಭಕ್ಕಿಂತ ಕ್ರೋಧ ಹೆಚ್ಚಿನದ್ದು, ಕ್ರೋಧಕ್ಕಿಂತ ಲೋಭ ಹೆಚ್ಚಿನದ್ದು. ಜಿಪುಣತನ ನಮ್ಮಲ್ಲಿರುವುದೇ ಅದು. ಜಿಪುಣತನವೇ ಹೆಚ್ಚಿರುವುದು. ಇಲ್ವಲ್ಲ, ನಾವು ದುಡ್ಡು ಖರ್ಚು ಮಾಡ್ತೇವೆ, ನಾವೇನು ದುಡ್ಡನ್ನು ಗಂಟು ಕಟ್ಟಿಡೋಲ್ಲ, ನಾವು ಚೆನ್ನಾಗಿ ಖರ್ಚು ಮಾಡ್ತೇವೆ. ಹೌದು, ಖರ್ಚು ಮಾಡ್ತೇವೆ. ಯಾವುದಕ್ಕೆ ನೋಡಿ ಅಲ್ಲಿರುವುದು ಜಿಪುಣತನ ಅಂತ ಹೇಳಿದ್ರೆ, ನೀನು ಖರ್ಚು ಮಾಡ್ತೀಯ ಅಂತಲ್ಲ, ಮತ್ತು ಯಾತಕ್ಕೆ ಖರ್ಚು ಮಾಡ್ತೀಯ?
ಧರ್ಮಕ್ಕಾಗಿ ಖರ್ಚು ಮಾಡ್ತೀಯಾ, ದೇವರಿಗಾಗಿ ಖರ್ಚು ಮಾಡ್ತೀಯಾ, ನಿನ್ನ ಸ್ವಾರ್ಥಕ್ಕಾಗಿ ಖರ್ಚು ಮಾಡ್ತೀಯಾ? ನೋಡಿ, ಇರುವುದಲ್ಲಿ ಹೌದು ನಾವು ಖರ್ಚು ಮಾಡ್ತೇವೆ. ಯಾವುದಕ್ಕೆ ಅಂತೇಳಿದರೆ ನಮ್ಮ ಐಷಾರಾಮ ಜೀವನಕ್ಕೋಸ್ಕರ, ಲಕ್ಸುರಿಯಸ್ ಲೈಫ್, ಅದಕ್ಕೋಸ್ಕರ ನಾವು ಖರ್ಚು ಮಾಡ್ತೇವೆ. ಅದೇ ಧರ್ಮಕ್ಕೆ ಖರ್ಚು ಮಾಡಬೇಕು ಅಂತ ಬಂದಾಗ ಮನಸ್ಸು ಎಳಿಲಿಕ್ಕೆ ಶುರು ಮಾಡ್ತದೆ, ಮನಸ್ಸಿಗೆ ಕಷ್ಟ ಆಗಲಿಕ್ಕೆ ಶುರು ಮಾಡ್ತದೆ. ಒಂದು ನಿಮಗೆ ಉದಾಹರಣೆಗೆ ಹೇಳುವುದಾಗಿದ್ದರೆ, ಒಬ್ಬ ವ್ಯಕ್ತಿ ಒಂದು ಅಂಗಡಿಗೆ ಹೋಗ್ತಾನೆ. ಅಂಗಡಿಗೆ ಹೋಗಿ ಒಂದು ಮೊಬೈಲ್ ನೋಡ್ತಾನೆ. 75,000 ಮೊಬೈಲು, 1,00,000 ಮೊಬೈಲು. ಯೋಚನೆ ಮಾಡದೆ ತಗೊಳ್ತಾನೆ, ಯಾಕಂದರೆ ದುಡ್ಡಿದೆ ಅವನ ಹತ್ರ. ಯೋಚನೆ ಮಾಡದೆ 1,00,000 ಮೊಬೈಲ್ ತಗೊಳ್ತಾನೆ. ಮಾರನೇ ದಿನ ದೇವಸ್ಥಾನದಲ್ಲೊಂದು ಸೇವೆ ಕೊಟ್ಟಿದ್ದಾನೆ. ಅಲ್ಲಿ ದೇವಿಗೆ ಒಂದು ಸೀರೆ ಅರ್ಪಣೆ ಮಾಡಬೇಕು. ಅದಕ್ಕೋಸ್ಕರ ಸೀರೆ ಅಂಗಡಿಗೆ ಹೋಗ್ತಾನೆ. ಸೀರೆ ಅಂಗಡಿಗೆ ಹೋದಾಗ ಅವ್ರು ಕೇಳ್ತಾರೆ, ಸ್ವಾಮಿ ನಿಮಗೆ ಎಷ್ಟು ಸಾವಿರದ್ದು ಸೀರೆ ಬೇಕು? ಒಂದು 2,000 ಕೊಡಿ ಸಾಕು. 1,000, 2,000, ಅದಕ್ಕಿಂತ ಹೆಚ್ಚಿನದು ಬೇಡ. ಇನ್ನೂ ಒಂದು ಭಾರಿ ಧಾರಾಳಿ ಅಂತಾದರೆ ಒಂದು 5,000 ಸೀರೆ ಕೊಡಿ, ಅದರದ್ದು ತೋರಿಸಿ ಆ ರೇಟಿನದು. ಅಂದರೆ ಒಂದು ಮೊಬೈಲಿಗೆ 75,000, 1,00,000 ಖರ್ಚು ಮಾಡಿದ ವ್ಯಕ್ತಿ ದೇವರಿಗೆ ಆಗಬೇಕಾದ್ರೆ 5,000, ಇನ್ನು ಭಾರೀ ಧಾರಾಳಿ ಅಂತ ಹೇಳಿದ್ರೆ ಒಂದು 10,000, ಅದರ ಮೇಲಂತೂ ಹೋಗೋಲ್ಲ. ಅಂದರೆ ಯಾವ ಒಂದು ಮೊಬೈಲ್ ನೀರಲ್ಲಿ ಬಿದ್ದರೆ 1,00,000 ಹೊರಟೋಗ್ತದೋ, ಅದಕ್ಕೋಸ್ಕರ ಇವನು ಯೋಚನೆ ಇಲ್ಲದೆ ಖರ್ಚು ಮಾಡುವವನು ಧರ್ಮಕ್ಕಾಗಬೇಕಾದ್ರೆ ಹಿಂದೆ ಮುಂದೆ ನೋಡ್ಲಿಕ್ಕೆ ಶುರು ಮಾಡ್ತಾನೆ. ಅದರಲ್ಲಿಯೂ ಕೂಡ ಹೋಗಲಿ, ದೇವಿಗಾದರೆ ದೇವಸ್ಥಾನಕ್ಕಾದರೂ ಕೊಟ್ಟಾನು. ಆದರೆ ಯಾರಾದರೂ ಬ್ರಾಹ್ಮಣರು ಬಂದರು ಕೇಳಿದರೆ, ಯಾರಾದರೂ ಬಡವರು ಬಂದು ಕೇಳಿದರೆ, ಆಗಂತೂ ಕೈ ಮುಂದೆಯೇ ಹೋಗೋಲ್ಲ. ನಿಮಗೆ ಎಲ್ಲಿವರೆಗೆ ಅಂತ ಹೇಳಿದರೆ, ಇವಾಗ ಈ ರೀತಿ ಐಷಾರಾಮ ಜೀವನಕ್ಕೋಸ್ಕರ ತಾನು ಒಂದು ಕಾರನ್ನು ಲಕ್ಷಗಟ್ಟಲೆ, ಕೋಟಿಗಟ್ಟಲೆ ಎಂದು ತಗೊಳ್ತಾನೆ. ಆದರೆ ಮನೆಯಲ್ಲಿ ಒಂದು ಧಾರ್ಮಿಕ ಕಾರ್ಯಕ್ರಮವನ್ನು ಮಾಡಿದರೆ, ಅಲ್ಲಿ ಪುರೋಹಿತರು ಬಂದರೆ ಅವರಿಗೆ ದಕ್ಷಿಣೆಯನ್ನು ಕೊಡಬೇಕಾದ್ರೆ ಹಿಂದೆ ಮುಂದೆ ನೋಡ್ತಾನೆ. 2,000 ಸಾಕಾ, 3,000 ಹೆಚ್ಚಾಗತ್ತಾ, 2,000 ನೋಡಿ, ಈ ರೀತಿ ಅಳೆದು 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 ಕೊಡ್ತಾನೆ. ಇದು ಜಿಪುಣತನ ಅಲ್ವಾ? ಅಷ್ಟೂ ಕೊಟ್ಟು ಏನು ತಿಳ್ಕೊಳ್ತಾನೆ ಅಂತ ಹೇಳಿದ್ರೆ, ನಾನು ಅವರನ್ನು ಉದ್ಧಾರ ಮಾಡಿದೆ ಅಂತ. ನಮ್ಮಷ್ಟು ಯಾರು ದಕ್ಷಿಣೆ ಕೊಡ್ತಾರೆ? ಯಾರೂ ಕೊಡೋದಿಲ್ಲ. ಅಥವಾ ಯಾರಾದರೂ ಒಬ್ಬ ಬಡವ ಬಂದು ಕೇಳಿದ, ಸ್ವಾಮಿ ಇಂಥ ಒಂದು ಕಷ್ಟದಲ್ಲಿದ್ದೇನೆ, ಸಹಾಯ ಮಾಡಿ ಅಂತ. ಹೌದಾ ಅಂತ ಹೇಳಿ ನಾನು ಅವನಿಗೆ ಏನು ಕಷ್ಟದಲ್ಲಿದ್ದಾನೆ ಅದೆಲ್ಲ ನೋಡಿ ಆಮೇಲೆ ಒಂದು 5,000 ಕೊಟ್ಟು ಕಳಿಸ್ಕೊಡ್ತೇನೆ, 2,000, 5,000 ಕೊಟ್ಟು ಕಳಿಸ್ಕೊಡ್ತೇನೆ. ಆದರೆ ಅದೇ ನಾನು ಒಂದು ಅಂಗಡಿಗೆ ಹೋದರೆ ಲಕ್ಷಗಟ್ಟಲೆ ವ್ಯಾಪಾರ ಮಾಡಿ ಬರ್ತಾನೆ ಅಂತ ಹೇಳಿದರೆ, ಮನುಷ್ಯ ಇವತ್ತು ಜಿಪುಣನಾಗಿರುವುದು ಎಲ್ಲಿ ಅಂತ ಹೇಳಿದರೆ ಧಾರ್ಮಿಕದಲ್ಲಿ. ಧಾರ್ಮಿಕ ತಾನು ಕಾರ್ಯಕ್ರಮಗಳಲ್ಲಿಯೇ, ಧಾರ್ಮಿಕ ವಿಧಿವಿಧಾನಗಳಲ್ಲಿಯೇ ತಾನು ಜಿಪುಣನಾಗಿರುವಂಥದ್ದು. ಖರ್ಚು ಮಾಡಿ ಯಾನು ಇಲ್ಲ ಅಂತಲ್ಲ. ನೋಡಿ, ನಿಮಗೆ ಎಲ್ಲಿವರೆಗೆ ಅಂದರೆ, ಇವಾಗ ಕೆಲವರು ತಿರುಪತಿಯಲ್ಲಿ ಲಕ್ಷ ಸೇವೆಯನ್ನು ಕೊಟ್ಟಾರು, ಲಕ್ಷ ರೂಪಾಯಿ ಸೇವೆಯನ್ನು ಕೊಟ್ಟಾರು. ಆದರೆ ಅದು ಜಿಪುಣತನ ಬಿಟ್ಟು ಕೊಟ್ಟದ್ದಲ್ಲ. ಮತ್ತೇನು ಅಂತ ಹೇಳಿದ್ರೆ, ಅದರ ಹಿಂದೆ ನಾನು ಇಷ್ಟು ರೂಪಾಯಿಯ ಸೇವೆ ಕೊಟ್ಟರೆ ನನಗೆ ಎಷ್ಟು ಪ್ರಸಾದ ಸಿಗತ್ತೆ. ಅಂದರೆ ನೋಡಿ, ಅವನು ಲೆಕ್ಕಾಚಾರ ಮಾಡುವುದು ಪ್ರಸಾದದ ಲೆಕ್ಕಾಚಾರ. ನನಗೆ ಇಷ್ಟು ಲಾಡು ಸಿಗತ್ತೆ, ಇಷ್ಟು ವಡೆ ಸಿಗತ್ತೆ, ಇಷ್ಟು ಅಪ್ಪಸ್, ಅಂದರೆ ಇದೇ ಯೋಚನೆಯನ್ನೇ ಮಾಡಿಕೊಡ್ತಾ ಇರೋದು. ನೀವು ಯೋಚನೆಯನ್ನು ಮಾಡಿ, ಇವಾಗ ಒಂದು ದೇವಸ್ಥಾನ ಇದೆ, ಆ ದೇವಸ್ಥಾನದಲ್ಲಿ 10 ಲಕ್ಷದ ಸೇವೆ ಇದೆ. 10 ಲಕ್ಷದ ಸೇವೆಯನ್ನು ನೀವು ಕೊಟ್ರಿ ಅಂತ ಹೇಳಿದರೆ, ನಿಮಗೆ ಕೊಡುವುದು ಕೇವಲ ದೇವರ ಒಂಚೂರು ಗಂಧ, ಒಂಚೂರು ಹೂ ಮಾತ್ರ. ಇಷ್ಟೇ ನಿಮಗೆ ಪ್ರಸಾದ ಸಿಗುವುದು ಅಂತಾದರೆ ಎಷ್ಟು ಜನ ಸೇವೆ ಕೊಟ್ಟಾರು? 10 ಲಕ್ಷದ ಸೇವೆಯನ್ನು ಎಷ್ಟು ಜನ ಕೊಟ್ಟಾರು? ನಿಮ್ಮ ಹೆಸರನ್ನು ಬೋರ್ಡಲ್ಲಿ ಹಾಕಲ್ಲ, ನಿಮ್ಮಲ್ಲಿ ಎಲ್ಲೂ ಎದುರಲ್ಲಿ ಕರೆಯೋಲ್ಲ, ನಿಮಗೆ ಸಮ್ಮಾನ ಮಾಡಲ್ಲ, ನಿಮಗೆ ಏನೂ ಕೊಡೋಲ್ಲ. ಬರೀ ಗಂಧ ಹಾಗೂ ನಿಮಗೆ ದೇವರಿಗೆ ಹಾಕಿದ ಒಂದು ಹೂವು, ಪ್ರಸಾದದ ಹೂವು, ಇಷ್ಟೇ ಕೊಡ್ತೇನೆ ಅಂದರೆ ಯಾರೂ ಸೇವೆ ಕೊಡೋಲ್ಲ. ಕಾರಣ ಏನು ಅಂತ ಹೇಳಿದರೆ, ನಾವು ಬಯಸ್ತೇವೆ 10 ಲಕ್ಷ ಸೇವೆಯನ್ನು ಕೊಟ್ಟು, ನಾನು ಬಯಸುವುದೇನು ಅಂತ ಹೇಳಿದರೆ 10 ಜನರ ಮುಂದೆ ನಾನು ಗುರುತಿಸಲ್ಪಡಬೇಕು, ನನಗೆ ಶಾಲ್ ಹಾಕಬೇಕು, ನನಗೆ ಥರದ ಪ್ರಸಾದ ಕೊಡಬೇಕು, ನಾವು ಸೇವಾಕರ್ತರು ಅಂತ ನಮಗೆ ಬೇಕಾದ ಎಲ್ಲ ಫೆಸಿಲಿಟಿಗಳನ್ನು ಮಾಡಿಕೊಡಬೇಕು. ನೋಡಿ, ಬಯಸುವುದೇ ಹಾಗೆ. ಇವಾಗ 10 ಲಕ್ಷದ ಸೇವೆಯನ್ನು ತಿರುಪತಿಯಲ್ಲಿ ಯಾರಾದರೂ ಕೊಟ್ಟ ಅಂದರೆ ನಮಗೆ ಉಳಿದುಕೊಳ್ಳಿಕ್ಕೆ ರೂಮ್ ಕೊಡಬೇಕು, ಪ್ರಸಾದ ಕೊಡಬೇಕು, ಅದು ಅಂದರೆ ಇದನ್ನೆಲ್ಲ ಬಯಸ್ತಾ ಇದ್ದಾನೆ. ಇನ್ನೇನು ನೀನು ದಾನ ಮಾಡ್ತಾ ಇದೆಯಾ, ಕೊಡ್ತಾ ಇದೆಯಾ ಅಂತ ಹೇಳಿದರೆ, ಇದರ ಹಿಂದೆ ಇರುವುದೇನು ಅಂತ ಹೇಳಿದರೆ ಜಿಪುಣತನವೇ. ಅಂತ ಹೇಳಿದರೆ ದೇವರಿಗಾಗಿ ಕೊಡ್ತಾ ಇರುವುದಕ್ಕಿಂತಲೂ ಇವನಿಗಾಗಿ ಕೊಡ್ತಾ ಇರುವಂಥದ್ದು.
ಅಂದರೆ ಮನುಷ್ಯನ ಒಳಗೆ ಎಷ್ಟು ಸ್ವಾರ್ಥ ಕೂತಿದೆ ಅಂತ. ನಿಜವಾಗಿಯೂ ಕೂಡ ಜಿಪುಣತನವನ್ನು ಬಿಟ್ಟು ಕೊಡುವವನು ಯಾವ ರೀತಿ ಇರ್ತಾನೆ ಅಂತ ಹೇಳಿದರೆ 10 ಲಕ್ಷ ರೂಪಾಯಿ ಕೊಟ್ಟು ಬಿಡ್ತಾನೆ. ನೋಡಿ, ಇಂಥ ಒಬ್ಬ ವ್ಯಕ್ತಿಯು ಕೂಡ ಇರ್ತಾರೆ, ಇಲ್ಲ ಅಂತಲ್ಲ. ಯಾವುದೋ ಒಂದು ದೇವಸ್ಥಾನವೋ ಮಠಕ್ಕೋ ಹೋಗ್ತಾಯಿದ್ರು. ನೋಡಿ, ಅವರೆಂಥ ವ್ಯಕ್ತಿಗಳು ಅಂತ ಹೇಳಿದರೆ, ಅವರು ಪ್ರತಿದಿನವೂ ಕೂಡ ತಮಗೆ ಎಷ್ಟು ಆದಾಯ ಬರ್ತದೆ ಅದರಲ್ಲಿ ಏನೋ ಒಂಚೂರು ತೆಗೆದಿಡೋದು ದೇವರಿಗೆ. 1 ರೂಪಾಯಿ ಬಂತು ಅಂದರೆ 10 ಪೈಸೆ ದೇವರಿಗೆ ತೆಗೆದಿಡೋದು. 100 ರೂಪಾಯಿ ಬಂದರು ಅಂದರೆ 10 ರೂಪಾಯಿ 20 ರೂಪಾಯಿ ದೇವರಿಗೆ ತೆಗೆದಿಡೋದು. ಇದೇ ರೀತಿ ಮಾಡಿ ಅವರು ದುಡ್ಡು ಒಟ್ಟು ಮಾಡ್ತಾರೆ. 50,000 1 ಲಕ್ಷದಷ್ಟು ಒಟ್ಟು ಮಾಡ್ತಾರೆ. ಅದನ್ನು ಕೊಡೋದು ಹೇಗಂತ ಹೇಳಿದರೆ, ಎಲ್ಲೋ ಅವರು ದೇವಸ್ಥಾನಕ್ಕೆ ಮಠ ಮುಂತಾದವುಗಳಿಗೆಲ್ಲ ಹೋಗ್ತಾರೆ. ಹೋದಾಗ ಇವಾಗ ಒಂದು ದೇವಸ್ಥಾನಕ್ಕೆ ಹೋದರು, ಒಂದು ಮಠಕ್ಕೆ ಹೋದರು. ಅಲ್ಲಿ ಏನೋ ಜೀರ್ಣೋದ್ಧಾರ ನಡೀತಾ ಇದೆ. ನೋಡಿದರು, ಅಲ್ಲಿ ಹೋಗಿ ನೋಡಿ ಕೇಳಿದರು, ಇಲ್ಲಿ ನೆಲಕ್ಕೆ ಕಲ್ಲು ಹಾಕ್ತಿರಲ್ವ, ಕಲ್ಲಿಗೆ ಎಷ್ಟಾಗತ್ತೆ? ಯಾರ ಹತ್ರ ಅಲ್ಲಿ ದೇವಸ್ಥಾನಕ್ಕೆ ಸಂಬಂಧಪಟ್ಟವ್ರ ಹತ್ರ ಕೇಳಿದರು. ಅವ್ರು ಹೇಳಿದರು, ಈ ರೀತಿ ಒಂದು 50,000 ಆಗುತ್ತೆ, 1 ಲಕ್ಷ ಆಗುತ್ತೆ ಅಂತ. ಮಾರನೇ ದಿನ ತಾವು ದೇವರಿಗೆ ದೇವರಿಗೋಸ್ಕರ ತೆಗೆದಿಟ್ಟಿದ್ದೇನಿದೆ ಅದನ್ನು ತಂದು ದುಡ್ಡನ್ನು ಕೊಟ್ಟರು. ಇದರಿಂದ ದೇವರಿಗೆ ಕಲ್ಲು ಹಾಕಿಬಿಡಿ ಅಂತ. ದೇವರ ಒಂದು ಗರ್ಭಗುಡಿಗೆ ಕಲ್ಲು ಹಾಕಿ ಅಂತ ಹೇಳಿದರು. ಸೀದಾ ಎದ್ಕೊಂಬಂದರು. ಆಮೇಲೆ ನನ್ನ ಹೆಸರನ್ನು ಬೋರ್ಡಲ್ಲಿ ಹಾಕಿದ್ದಾರಾ, ನನಗೆ ಸನ್ಮಾನ ಮಾಡಿದಾರಾ? ಏನೂ ಇಲ್ಲ. ನಾನು ದೇವರಿಗೆ ಕೊಟ್ಟೆ, ಕೃಷ್ಣಾರ್ಪಣ. ನೋಡಿ, ಈ ಭಾವನೆ ಮುಖ್ಯ ಅಂತೇಳಿದರೆ ದೇವರಿಗೆ ಕೊಟ್ಟಾಯಿತು. ನಾನು ಮತ್ತೇನು ಬಯಸ್ತಾ ಇಲ್ಲ, ದೇವರ ಆಶೀರ್ವಾದವನ್ನು ಮಾತ್ರ ಬಯಸ್ತಾ ಇರೋದು, ದೇವರ ಅನುಗ್ರಹವನ್ನು ಮಾತ್ರ ಬಯಸ್ತಾ ಇರೋದು. ಇದು ಜಿಪುಣತನವನ್ನು ಬಿಡುವಂಥದ್ದು. ವಾಸ್ತವಿಕವಾಗಿ ನಮ್ಮಲ್ಲಿ ಇದಿರುವುದು ಬಹಳ ಕಡಿಮೆ. ನಾವು ಏನೇ ಮಾಡಿದರೂ ಕೂಡ, ಕಡೆಗೆ ದೊಡ್ಡ ಕಾರ್ಯಕ್ರಮಗಳನ್ನು ಮಾಡಿದರೂ ಕೂಡ ಮನೆಯಲ್ಲಿ ಬಯಸುವುದೇನು ಅಂದರೆ 10 ಜನ ನನ್ನನ್ನು ಹೊಗಳ್ಬೇಕು. ಇದನ್ನೇ ನಾವು ಬಯಸೋದು. ಇದರ ಹಿಂದೆ ಇರುವುದೇನು? ಜಿಪುಣತನ ಅಲ್ವೇನು? ಹೀಗೆ ಮನುಷ್ಯನ ಹಿಂದೆ ಇರುವುದು ಜಿಪುಣತನವೇ. ಅದರಿಂದಾಗಿಯೇ ಅವನು ಫಲವನ್ನು ಕಳ್ಕೊಳ್ಳೋದಿಲ್ಲ, ಅಂದರೆ ಫಲವನ್ನು ಪಡೆಯುವುದಿಲ್ಲ ಇಲ್ಲಿ. ಅಷ್ಟು ಮಾತ್ರ ಅಲ್ಲ, ಇನ್ನೂ ಈ ಜಿಪುಣತನದಿಂದಾಗಿಯೇ ನರಕಕ್ಕೆ ಹೋಗ್ತಾನೆ. ಅಲ್ರಿ, ಹೇಗ್ರಿ? ಇವಾಗ ಜಿಪುಣತನದಿಂದಾಗಿ ನರಕಕ್ಕೆ ಹೇಗೆ ಹೋಗ್ಲಿಕ್ಕೆ ಸಾಧ್ಯ? ಇವಾಗ ನಾನು ಆ ಕಾರ್ಯಕ್ರಮವನ್ನು ಮಾಡಿದೆ, ದಕ್ಷಿಣೆಯನ್ನೆಲ್ಲ ಕೊಟ್ಟೆ. ದಕ್ಷಿಣೆಯನ್ನು ಕೊಟ್ಟದ್ರಿಂದ ನಾನು ಸ್ವರ್ಗಕ್ಕೆ ಹೋಗ್ಬೇಕಲ್ವ, ನರಕಕ್ಕೆ ಹೇಗೆ ಹೋಗ್ಲಿಕ್ಕೆ ಸಾಧ್ಯ ಅಂತ ಹೇಳಿದರೆ, ಹೌದು, ದಕ್ಷಿಣೆಯನ್ನೇನು ಕೊಟ್ಟೆ, ಮನಪೂರ್ವಕವಾಗಿ ಕೊಡಲಿಲ್ಲ. ಕೊಡಬೇಕಲ್ಲ ಅಂತ ಕೊಟ್ಟೆ. ಕೊಟ್ಟ ಮೇಲೆ ಅಯ್ಯೋ ಇಷ್ಟು ತಗೊಂಡು ಹೋಗ್ಬಿಟ್ರು ಅವರು, ನೋಡಿ ಬಂದು ಏನು ದುಡ್ಡು 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 ಅಂತ ಹೇಳಿ ಇಷ್ಟು ದುಡ್ಡನ್ನು ನನ್ನಿಂದ ಕಿತ್ಕೊಂಡು ಹೋಗ್ಬಿಟ್ರು ಅಂತ ಈ ರೀತಿ ತಾನು ಬೈದ. ಇದರಿಂದ ಏನು ಅಂತ ಹೇಳಿದರೆ, ದುಡ್ಡನ್ನು ಕೊಟ್ಟರೂ ಕೂಡ ಇವನು ಬೈದದ್ದರಿಂದಾಗಿ ಮತ್ತು ನನ್ನಿಂದ ಕಿತ್ಕೊಂಡು ಹೋದ್ರು ಅಂತ ಈ ರೀತಿಯಿಂದ ಹೇಳಿದ್ರಿಂದಾಗಿ ಪಾಪವನ್ನೇ ಸಂಪಾದನೆ ಮಾಡಿದ. ಇದೇ ಜಿಪುಣತನ. ಕೊಟ್ಟ ಮೇಲೆ ತಾನು ಪಶ್ಚಾತ್ತಾಪ ಪಡುವಂಥದ್ದು. ಹೀಗೆ ಮನುಷ್ಯನಿಗೆ ಕಾಮ, ಕ್ರೋಧ, ಲೋಭ ಅನ್ನುವಂಥದ್ದು 3 ನರಕದ ಬಾಗಿಲುಗಳು. ಅದನ್ನು ಖಂಡಿತವಾಗಿಯೂ ಕೂಡ ಬಿಡಬೇಕು ಅಂತ ಕೃಷ್ಣ ಹೇಳ್ತಾ, ಏತೈರ್ ವಿಮುಕ್ತ ಕೌಂತೇಯ ತಮೋದ್ವಾರೈಸ್ತ್ರಿಭಿರ್ನರಃ ಆಚರತ್ಯಾತ್ಮನ ಶ್ರೇಯ ತಥೋ ಯಾತಿ ಪರಾಂ ಗತಿಂ. ಕೌಂತೇಯ, ಕುಂತಿಯ ಮಗನೇ, ಮತ್ತೆ ಇಲ್ಲಿ ಅರ್ಜುನನನ್ನು ಕರಿತಾ ಇರೋದು ಯಾಕೋಸ್ಕರ ಅಂತ ಹೇಳಿದರೆ, ನೀನು ಕುಂತಿಯ ಮಗನಾಗಿದೆಯಾ ಅಂದರೆ, ಕುಂತಿ ಇದನ್ನು ಬಿಟ್ಟವಳು. ಕಾಮ, ಕ್ರೋಧ, ಲೋಭ 3 ಕೂಡ ಬಿಟ್ಟು ಅದನ್ನು ಜಯಿಸಿದಂತಹ ಮಹಿಳೆ ಅವಳು. ಅದರಿಂದಾಗಿ ಕೃಷ್ಣನ ಪರಮಾನುಗ್ರಹಕ್ಕೆ ಪಾತ್ರಳಾದವಳು ಅವಳು. ಅಂಥವಳ ಮಗ ನೀನು ಇದನ್ನು ಬಿಟ್ಟಿದೀಯಾ ಅಂತ ಹೇಳ್ತಾ, ಯಾವ ವ್ಯಕ್ತಿ ತಮೋದ್ವಾರೈಹಿ ತ್ರಿಭಿಹಿ ನರಹ, ಯಾವ ವ್ಯಕ್ತಿ ತ್ರಿಭಿಹಿ ತಮೋದ್ವಾರೈಹಿ ಏತೈಹಿ, ಈ 3 ನರಕದ ಬಾಗಿಲುಗಳು ಕಾಮ, ಕ್ರೋಧ, ಲೋಭ, ಈ 3 ಬಾಗಿಲುಗಳಿಂದ ಯಾರು ವಿಮುಕ್ತನಾಗಿದ್ದಾನೋ ಅಂದರೆ ಇದರಿಂದ ಬಿಡುಗಡೆಯನ್ನು ಹೊಂದಿದ್ದಾನೋ, ಅರ್ಥಾತ್ ಏನು ಅಂತ ಹೇಳಿದರೆ ಕಾಮವನ್ನು ಬಿಟ್ಟಿದ್ದಾನೆ, ಕೆಟ್ಟ ಆಸೆಯನ್ನು ಬಿಟ್ಟಿದ್ದಾನೆ. ಯಾವಾಗ ನಾವು ಕೆಟ್ಟ ಆಸೆಯನ್ನು ಬಿಟ್ಟು ಆಗ ನಾವು 1 ಬಾಗಿಲಿನ ಮುಕ್ತರಾದವು. ಸತ್ತ ಮೇಲೆ ನಮ್ಮ ಪಾಲಿಗೆ ನರಕದ 1 ಬಾಗಿಲು ಮುಚ್ಚಿತು ಅಂತ ಅರ್ಥ. ಇನ್ನು ಸಿಟ್ಟು, ಕೆಟ್ಟ ಸಿಟ್ಟನ್ನು ಬಿಟ್ಟು, ಯಾವಾಗ ಕೆಟ್ಟ ಸಿಟ್ಟನ್ನು ಬಿಟ್ಟು ಆಗ ನರಕದ ಇನ್ನೊಂದು ಬಾಗಿಲು ನಮ್ಮ ಪಾಲಿಗೆ ಮುಚ್ಚಿತು. ಇನ್ನು ಜಿಪುಣತನವನ್ನು ಬಿಟ್ಟು, ಲೋಭಿತನ ಅದನ್ನು ಬಿಟ್ಟು, ಅದರಿಂದ ನರಕದ 3ನೇ ಬಾಗಿಲು ಕೂಡ ನಮ್ಮ ಪಾಲಿಗೆ ಮುಚ್ಚಿತು. ಈ ರೀತಿ 3 ನರಕದ ಬಾಗಿಲು ಮುಚ್ಚಿತು ಅಂತ ಹೇಳಿದ್ರೆ ಈ ನರಕಕ್ಕೆ ಹೋಗುವ ಪರಿಸ್ಥಿತಿ ಇಲ್ಲ ಅವನಿಗೆ. ಹೌದು, ಹಾಗಿದ್ರೆ ಸತ್ತ ಮೇಲೆ ಇನ್ನೆಲ್ಲಿಗೆ ಹೋಗೋದು? ಸ್ವರ್ಗಕ್ಕೆ ಹೋಗ್ತಾನೆ ಅಂತ ಹೇಳ್ತೀರಾ? ಇಲ್ಲ, ಸ್ವರ್ಗಕ್ಕೆ ಸುಮ್ಮನೆ ಹೋಗ್ಲಿಕ್ಕೆ ಆಗೋಲ್ಲ. ಮತ್ತೇನು ಅಂತ ಹೇಳಿದ್ರೆ, ಆಚರತಿ ಆತ್ಮನ ಶ್ರೇಯ. ಯಾವತ್ತೂ ನಾವು ಮೇಲಕ್ಕೆ ಹೋಗಬೇಕು, ಸ್ವರ್ಗಕ್ಕೆ ಹೋಗಬೇಕು ಅಂತ ಹೇಳಿದ್ರೆ ಅದಕ್ಕೆ ಬೇಕಾಗಿದ್ದನ್ನು ಮಾಡಲೇಬೇಕು.
ಶ್ರೇಯ, ಆತ್ಮನಃ ಶ್ರೇಯ, ಶ್ರೇಯಸ್ಸು ಏಳಿಗೆಗೆ ಕಾರಣವಾದದ್ದು. ಎರಡಿದೆ, ಶ್ರೇಯಸ್ಸು ಪ್ರೇಯಸ್ಸು ಅಂತ ಉಪನಿಷತ್ತು ಹೇಳ್ತದೆ. ಪ್ರೇಯಸ್ಸು ಅಂತ ಹೇಳಿದರೆ ನಾವು ಇಲ್ಲಿಯ ಆಸೆ ಆಕಾಂಕ್ಷೆಗಳಿಗೋಸ್ಕರ ಬಯಸುವಂಥದ್ದು. ನನಗೆ ದುಡ್ಡು ಬೇಕು, ನನಗೆ ಆಸ್ತಿ ಬೇಕು, ನನಗೆ ಹೆಣ್ಣು ಬೇಕು, ನನಗೆ ಕೀರ್ತಿ ಬೇಕು, ನನಗೆ ಅದು ಬೇಕು, ಇದು ಬೇಕು, ಈ ರೀತಿ ಇಲ್ಲಿಯದ್ದೆಲ್ಲ ಏನನ್ನು ಬಯಸ್ತಾ ಇರ್ತೇವೆ, ಇದನ್ನು ಪ್ರೇಯಸ್ಸು ಅಂತ ಕರೀತಾರೆ. ನಿಜವಾಗಲೂ ಕೂಡ ಶ್ರೇಯಸ್ಸು ಅಂತ ಹೇಳಿದರೆ ಯಾವುದು ಅಂತ ಹೇಳಿದರೆ ನಿಜವಾಗಿ ನಮ್ಮನ್ನು ಮೇಲಕ್ಕೇರಿಸುವಂಥದ್ದು. ಸತ್ತ ಬಳಿಕವೂ ನಮ್ಮನ್ನು ಮೇಲಕ್ಕೇರಿಸುವಂಥದ್ದು, ಇಲ್ಲೂ ಕೂಡ ನಮ್ಮನ್ನು ಮೇಲಕ್ಕೇರಿಸುವಂಥದ್ದು. ಅದ್ಯಾವುದು ಅಂತ ಹೇಳಿದರೆ ಆಸೆಯನ್ನು ತೊರೆಯುವಂಥದ್ದು. ಕೆಟ್ಟ ಆಸೆಗಳನ್ನು ಬಿಟ್ಟು ಮುಂದಿನ ಗತಿಯ ಬಗ್ಗೆ, ನಾನು ಸತ್ತ ಮೇಲೆ ಏನಾಗಲಿಕ್ಕಿದೆ, ಎಲ್ಲಿ ಹೋಗಲಿಕ್ಕಿದೆ, ಅದರ ಬಗ್ಗೆ ಯೋಚನೆಯನ್ನು ಮಾಡ್ತಾ ತಾನು ಆ ದಾರಿಯಲ್ಲಿ ಸಾಗುವಂಥದ್ದು. ಅದೇ ಹಿಂದೆ ಕೃಷ್ಣ ಇಲ್ಲೇನು ದೈವೀ ಸಂಪತ್ತು ಅಂತ ಹೇಳಿದ, ಅಭಯಂ ಸತ್ವ ಸಂಶುದ್ಧಿ ಜ್ಞಾನಯೋಗ ವ್ಯವಸ್ಥಿತಿ ದಾನಂ ದಮಶ್ಚ ಯಜ್ಞಶ್ಚ ಸ್ವಾಧ್ಯಾಯ ತಪ ಆರ್ಜವಂ ಅಂತ ಏನು ಹೇಳ್ಕೊಂಬಂದ, ಅದನ್ನೆಲ್ಲ ನಾವು ಆಚರಿಸಿಕೊಂಡು ಬರುವಂಥದ್ದೇನಿದೆ ಇದು ನಮ್ಮನ್ನು ಮೇಲಕ್ಕೇರಿಸ್ತದೆ. ನಿಜವಾಗಲೂ ಕೂಡ ನಾನು ಮೇಲಕ್ಕೇರುವುದು ಅಂತ ಹೇಳಿದರೆ ದೈಹಿಕವಾಗಿ ಅಲ್ಲ, ಮತ್ತು ಮಾನಸಿಕವಾಗಿ. ಮನುಷ್ಯ ಮಾನಸಿಕವಾಗಿ ಮೇಲಕ್ಕೇರಬೇಕು, ನನ್ನ ಮನಸ್ಸು ಮೇಲಕ್ಕೇರಬೇಕು. ಹೇಗೆ? ಸದ್ಗುಣಗಳಿಂದ, ಸದಾಚಾರಗಳಿಂದ, ಮತ್ತು ಸಚ್ಚಿಂತನೆಗಳಿಂದ. ನಾವಿದನ್ನು ಲೋಕದಲ್ಲಿ ನೋಡ್ತೇವಲ್ವ, ಯಾರು ತುಂಬ ಒಳ್ಳೆ ವ್ಯಕ್ತಿಗಳಿದ್ದಾರೆ, ಒಳ್ಳೆ ಚಿಂತನೆ ಉಳ್ಳವರಾಗಿದ್ದಾರೆ, ಒಳ್ಳೆ ಮನಸ್ಸು ಉಳ್ಳವರಾಗಿದ್ದಾರೆ, ಅವರನ್ನು ನಮ್ಮ ಮನಸ್ಸಿನ ನಾವು ಎತ್ತರದ ಸ್ಥಾನದಲ್ಲಿಡ್ತೇವೆ. ಅವ್ರ ಬಗ್ಗೆ ಹೇಳಬೇಕಾದ್ರೆ ನಾವೇನು ಹೇಳ್ತೇವೆ ಅಂದರೆ, ಸ್ವಾಮಿ ಬಿಡಿ, ಅವ್ರ ಕತೆ ಬಿಡಿ, ಅವರು ತುಂಬ ಮೇಲಕ್ಕಿರುವವರು, ಅವರು ನಮ್ಮ ಹಾಗಲ್ಲ, ಅವರು ತುಂಬ ಮೇಲಕ್ಕಿದ್ದಾರೆ. ಅಂದರೆ ತುಂಬ ಮೇಲಕ್ಕಿದ್ದಾರೆ ಅಂತ ಹೇಳಿದರೆ ಲೋಕದಲ್ಲಿ ನಮ್ಮ ಒಟ್ಟಿಗೆ ಇರೋದು ಅವರು. ಆದರೆ ಅವರ ಮನಸ್ಸು ಅದಕ್ಕೆ ನಾವು ಅಂಥವ್ರನ್ನ ಏನು ಕರಿತೇವೆ ಅಂತ ಹೇಳಿದರೆ ಮಹಾತ್ಮರು ಅಂತ ಕರಿತೇವೆ. ಯಾಕಂದರೆ ಆತ್ಮ ಅಂದರೆ ಮನಸ್ಸು, ಅವ್ರ ಮನಸ್ಸು ನಮ್ಮ ಹಾಗೆ ಸಂಕುಚಿತ ಅಲ್ಲ, ಸಣ್ಣದಲ್ಲ, ಮತ್ತು ದೊಡ್ಡ ಮನಸ್ಸು ಅವರದ್ದು. ನಾವಿದನ್ನು ಹೇಳ್ತೇವೆ, ಅವರು ಬಿಡಿ ಸ್ವಾಮಿ, ದೊಡ್ಡ ಮನಸ್ಸಿನವರು ಅವರು, ದೊಡ್ಡ ಮನುಷ್ಯರು, ದೊಡ್ಡ ಮನಸ್ಸಿನವರು ಅವರು. ಹೀಗೆ ಮನುಷ್ಯನ ಮನಸ್ಸು ದೊಡ್ಡದಾಗಬೇಕು, ಮೇಲಕ್ಕೇರಬೇಕು, ಆವಾಗ ನಾವು ಮೇಲಕ್ಕೇರ್ತೇವೆ. ಇಲ್ಲಿಯೂ ಮೇಲಕ್ಕೇರ್ತೇವೆ, ಸತ್ತ ಬಳಿಕವೂ ಮೇಲಕ್ಕೇರ್ತೇವೆ. ಇದೇ ಶ್ರೇಯಸ್ಸು ಅಂತ ಶ್ರೇಯಸ್ಸಿಗೆ ಸಂಬಂಧಪಟ್ಟದ್ದನ್ನು ಆಚರಣೆಯನ್ನು ಮಾಡ್ತಾ ತಥೋ ಯಾತಿ ಪರಾಂಗತಿ, ಆನಂತರ ಅವನು ಪರಾಂಗತಿ ಅಂತ ಹೇಳಿದರೆ ಮೇಲಿನ ಲೋಕಗಳಿಗೆ, ಭಗವಂತನ ಬಳಿಗೆ ಹೋಗ್ತಾನೆ ಅಂತ ಹೇಳಿದರೆ ಭಗವಂತನ ಬಳಿಗೆ ನಾವು ಹೋಗಬೇಕು, ಭಗವಂತನ ಅನುಗ್ರಹವನ್ನು ಪಡಿಬೇಕು, ನಮಗೆ ಇಲ್ಲಿ ಶ್ರೇಯಸ್ಸಾಗಬೇಕು, ಒಳ್ಳೆಯದಾಗಬೇಕು ಅಂತ ಹೇಳಿದರೆ ಕಾಮ, ಕ್ರೋಧ, ಲೋಭ ಇವುಗಳನ್ನು ಬಿಡಬೇಕು. ಈ ಕಾಮ, ಕ್ರೋಧ, ಲೋಭಗಳ ಮರಿಯೇ ಹಿಂದೆ ಕೃಷ್ಣ ಹೇಳಿದ ಎಲ್ಲ ಆಸುರಿ ಸಂಪತ್ತುಗಳು. ಅಂದರೆ ಕೆಟ್ಟದ್ದನ್ನು ಬಿಡಬೇಕು, ಒಳ್ಳೆಯದನ್ನು ಮಾಡಬೇಕು. ಆ ಒಳ್ಳೆಯದ್ದೇನು? ಅದೇ ನಮಗೆ ಶ್ರೇಯಸ್ಸಿಗೆ ಕಾರಣವಾದದ್ದನ್ನು ಮಾಡುವುದು. ಇಷ್ಟ ಮಾಡಿದ್ವಾ ನಾವು ಮೇಲಕ್ಕೆ ಹೋಗ್ತೇವೆ ಅಂತ ಕೃಷ್ಣ ಹೇಳ್ತಾ, ಯಶಾಸ್ತ್ರ ವಿಧಿ ಮುತ್ಸೃಜ್ಯ ವರ್ತತೆ ಕಾಮಕಾರತಃ ನ ಸ ಸಿದ್ಧಿಮವಾಪ್ನೋತಿ ನ ಸುಖಂ ನ ಪರಾಂ ಗತಿಂ. ಹೌದು, ನಾ ಶ್ರೇಯಸ್ಸನ್ನು ಮಾಡಬೇಕು. ಶ್ರೇಯಸ್ಸನ್ನು ಅಂದರೆ ನಮ್ಮ ಏಳಿಗೆಗೆ ಕಾರಣವಾದದ್ದನ್ನು ಮಾಡಬೇಕು. ಯಾವುದು ನಮ್ಮ ಏಳಿಗೆಗೆ ಕಾರಣವಾದದ್ದು ಗೊತ್ತಾಗಬೇಕಲ್ವ ನಮಗೆ. ಯಾಕಂತ ಹೇಳಿದ್ರೆ ಒಬ್ಬೊಬ್ಬರು ಒಂದೊಂದು ರೀತಿ ಹೇಳ್ತಾರೆ. ನೀವು ಅವರನ್ನು ಕೇಳಿದರೆ ನೋಡ್ರಿ ಇದನ್ನೇ ಮಾಡಿರಿ, ಇದನ್ನು ಮಾಡಿದರೆ ನಿಮ್ಗೆ ಒಳ್ಳೇದಾಗೋದು. ಇನ್ನೊಬ್ಬ ಕೇಳೇ ನೋಡಿ ಇದನ್ನು ಮಾಡಿ, ನೀವು ಇದನ್ನು ಮಾಡಿದರೆ ಒಳ್ಳೇದಾಗೋದು. ಈ ರೀತಿ ಒಬ್ಬೊಬ್ಬರು ಒಂದೊಂದು ರೀತಿ ಹೇಳ್ಕೊಂಬರ್ತಾರೆ ಜಗತ್ತಿನಲ್ಲಿ. ಇದನ್ನು ನೋಡಿದಾಗ ನಮಗೆ ಕನ್ಫ್ಯೂಷನ್ ಆಗ್ತದೆ, ಏನು ಮಾಡಬೇಕು ಅಂತ ಗೊತ್ತಾಗೋಲ್ಲ, ಯಾವುದು ಕೆಟ್ಟದ್ದು ಯಾವುದು ಒಳ್ಳೆಯದು ಒಂದು ಗೊತ್ತಾಗೋದಿಲ್ವಲ್ಲ ಅಂತ ಹೇಳಿದ್ದಕ್ಕೆ ಅದಕ್ಕೆ ಕೃಷ್ಣ ಬಹಳ ಸುಂದರವಾಗಿ ಹೇಳ್ತಾನೆ, ಯಾವತ್ತು ಮನುಷ್ಯನಿಗೆ ಇಲ್ಲಿ ಸುಖ ಸಿಗುವುದು ಅಂತಾಗಲಿ, ಸತ್ತ ಮೇಲೆ ಸದ್ಗತಿ ದೊರಕುವುದು ಅಂತಾಗಲಿ, ಅದು ಹೇಗೆ ಸಾಧ್ಯ ಅಂತ ಹೇಳಿದರೆ ಶಾಸ್ತ್ರಕ್ಕನುಸಾರವಾಗಿ ನಡೆದಾಗ ಮಾತ್ರ. ಯಾವ ವ್ಯಕ್ತಿ ಶಾಸ್ತ್ರ ವಿಧಿಂ ಉತ್ಸೃಜ್ಯ, ಶಾಸ್ತ್ರದ ವಿಧಿ ಅಂತ ಹೇಳಿದ್ರೆ ಶಾಸ್ತ್ರ ಏನು ವಿಧಿಸಿದೆ, ಶಾಸ್ತ್ರ ಏನು ನಮಗೆ ನಿಯಮ ಹಾಕಿದೆ, ಅಂತಹ ಶಾಸ್ತ್ರದ ನಿಯಮವನ್ನು ಉಲ್ಲಂಘಿಸಿ ಉತ್ಸೃಜ್ಯ ಅಂದರೆ ಅದನ್ನು ಬಿಟ್ಟು, ಹೇಗೆ ಬಿಡುವುದು ಯಾಕೆ? ಶಾಸ್ತ್ರದಲ್ಲಿ ಹೇಳಿರುವುದನ್ನು ಬಿಡುವುದು ಯಾಕೆ? ಕಾಮಕಾರತಃ ಅಂದರೆ ಆಸೆಯಿಂದ. ಇವನ ಆಸೆಗಳಿಂದಾಗಿ ಅಂದರೆ ಆಸೆ, ಸಿಟ್ಟು, ಲೋಭಿತನ ಮುಂತಾದವುಗಳಿಂದಾಗಿ ಶಾಸ್ತ್ರದಲ್ಲಿ ಹೇಳಿದ್ದನ್ನು ಯಾರು ಬಿಡ್ತಾನೋ ಅಂಥವನಿಗೆ ಸಹ ನ ಸಿದ್ಧಿಮವಾಪ್ನೋತಿ, ಅವನಿಲ್ಲಿ ಯಾವ ಏಳಿಗೆಯನ್ನೂ ಗಳಿಸಲಾರ. ನ ಸುಖಂ, ಅವನಿಗೆ ಇಲ್ಲಿ ಸುಖವೂ ಇಲ್ಲ,
ನ ಪರಾಂ ಗತಿಂ, ಸತ್ತ ಬಳಿಕ ಸದ್ಗತಿಯೂ ಇಲ್ಲ. ಕೃಷ್ಣ ತಿಳಿಸ್ತಾ ಇದ್ದಾನೆ. ಶಾಸ್ತ್ರ ಅಂತ ಹೇಳಿದ್ರೇನು? ಶಾಸ್ತ್ರ ಅಂತ ಹೇಳಿದ್ರೆ ಶಾಸ್ತಿ, ಯಾವುದು ನಮಗಿಲ್ಲಿ ಶಾಸನ ಮಾಡ್ತಾ ಇದೆ ಅಂತ ಹೇಳಿದ್ರೆ, ದೇಶವನ್ನು ನಡೆಸಲಿಕ್ಕೆ ಒಂದು ಸಂವಿಧಾನ ಇದೆ. ಆ ಸಂವಿಧಾನ ಶಾಸನ ಮಾಡುತ್ತದೆ, ಹೀಗಿರಬೇಕು, ನೀನು ಹೀಗಿರಬಾರದು, ಈ ಇದೆಲ್ಲ ಇಂತಿಂಥವರಿಗೆ ಇಂತಿಂಥ ನಿಯಮಗಳು ಹೇಳ್ಕೊಂಡು ಹೋಗ್ತದಲ್ವ. ಅದೇ ರೀತಿ ಜೀವನಕ್ಕೊಂದು ಶಾಸ್ತ್ರ. ಅದಕ್ಕೆ ನಮ್ಮ ಬದುಕಿನ ಸಂವಿಧಾನವೇ ಶಾಸ್ತ್ರಗಳು. ಅದೇನಂತ ಹೇಳಿದರೆ, ನೀನು ಹೀಗೇ ಇರಬೇಕು, ಹೀಗಿರಬಾರ್ದು ಅಂತ ನಮಗೆ ವಿಧಿಸ್ತಾ ಇದೆ. ಯಾವ ರೀತಿ ಈ ದೇಶದಲ್ಲಿ ಇದ್ದ ಮೇಲೆ ಈ ದೇಶದ ಸಂವಿಧಾನವನ್ನು ಪಾಲಿಸುವುದು ಪ್ರತಿಯೊಬ್ಬನ ಆದ್ಯ ಕರ್ತವ್ಯ ಅಂತ ನಾವು ಹೇಗೆ ಹೇಳ್ತೇವೋ, ಅದೇ ರೀತಿ ಈ ದೇಹದಲ್ಲಿ ಇದ್ದ ಮೇಲೆ, ಈ ದೇಹದಲ್ಲಿ ಇರುವಷ್ಟು ಕಾಲ ಶಾಸ್ತ್ರದ ನಿಯಮವನ್ನು ಪಾಲಿಸುವಂಥದ್ದು ಪ್ರತಿಯೊಬ್ಬ ಮನುಷ್ಯನ ಆದ್ಯ ಕರ್ತವ್ಯ. ಅದು ಮೊದಲ ಕರ್ತವ್ಯ. ಅದು ಯಾವ ರೀತಿ ಸಂವಿಧಾನದ ಕಾನೂನನ್ನು ಮೀರಿದರೆ, ಶಾಸನವನ್ನು ಮೀರಿದರೆ ಶಿಕ್ಷೆ ಸಿಗುತ್ತೋ, ಅದೇ ರೀತಿ ಈ ದೇಹದ ಶಾಸ್ತ್ರ, ಅದೇ ಸಂವಿಧಾನ, ಕಾನೂನು, ಅದೇ ಶಾಸ್ತ್ರಗಳು. ಅದನ್ನು ಮೀರಿದವನಿಗೆ ಶಿಕ್ಷೆ ಉಂಟೇ ಉಂಟು. ಇಲ್ಲೂ ಸುಖ ಇಲ್ಲ, ಅಲ್ಲೂ ಸುಖ ಇಲ್ಲ. ಅದನ್ನು ಕೃಷ್ಣ ಬಹಳ ಸ್ಪಷ್ಟವಾಗಿ ತಿಳಿಸ್ಕೊಂಡು ಹೋಗ್ತಾನೆ. ಯಾವುದಾಗಿದ್ದರೆ ಶಾಸ್ತ್ರಗಳು ಅಂತ ಹೇಳಿದರೆ ಯಾವುದು? ಶಾಸ್ತ್ರದಲ್ಲಿ ಏನು ಹೇಳ್ತಾ ಇದೆ? ಶಾಸ್ತ್ರ ಹೇಳ್ತಾ ಇರೋದಿದೆ, ಇದನ್ನು ಮಾಡು ನೀನು, ಅದೇ ವಿಧಿ ಅಂತ ಕರಿತೇವೆ. ಇದನ್ನು ಮಾಡು, ನಿಷೇಧ, ಇದನ್ನು ಮಾಡಬೇಡ. ಅದಕ್ಕಾಗಿಯೇ ನಮಗೆ ಮುಖ್ಯವಾದ ಮೂಲವಾದ ಶಾಸ್ತ್ರ ಯಾವುದು ಅಂದರೆ ವೇದಗಳು. ವೇದಗಳೇ ಮೂಲ ಶಾಸ್ತ್ರ. ಈ ಜಗತ್ತಿಗೆ ಯಾರು ಬಂದಿದ್ದಾನೆ, ಜಗತ್ತಿಗೆ ಬಂದವನಿಗೆ ಅಂದರೆ ಜಗತ್ತಿನ ಸಂವಿಧಾನ, ಜಗತ್ತಿನ ಕಾನೂನು ಯಾವುದರಿಂದ ರಚಿತವಾಗಿದೆ ಅಂದರೆ ವೇದದಿಂದ. ಯಾಕಂತ ಹೇಳಿದ್ರೆ ವೇದವನ್ನು ಇಟ್ಕೊಂಡೇ ದೇವರು ಈ ಜಗತ್ತನ್ನು ಸೃಷ್ಟಿ ಮಾಡೋದು. ಜಗತ್ತು ಸೃಷ್ಟಿಯಾಗುವುದಕ್ಕಿಂತ ಮುಂಚೆಯೂ ವೇದ ಇರುತ್ತದೆ, ಅದನ್ನು ಇಟ್ಟುಕೊಂಡೇ ದೇವರು ಸೃಷ್ಟಿಯನ್ನು ಮಾಡುವುದು. ಅದರಿಂದಾಗಿ ವೇದದಲ್ಲಿ ಹೇಳಿದ್ದನ್ನು, ಅಲ್ಲದೆ ವೇದದಲ್ಲಿ ಏನಿದೆ ಅಂತ ನಮಗೆ ಗೊತ್ತಾಗೋದಿಲ್ವಲ್ಲ. ಅದಕ್ಕೆ ಆ ವೇದದ ಸಾರ ಏನು ಅದನ್ನೇ ನಮಗೆ ಋಷಿಮುನಿಗಳು ಅನೇಕ ಧರ್ಮಶಾಸ್ತ್ರಗಳ ಮೂಲಕ ತೋರಿಸಿಕೊಟ್ರು. ಇವಾಗ ಮನುಸ್ಮೃತಿ ಅಂತ ಕರಿತೇವೆ, ಪರಾಶರ ಸ್ಮೃತಿ ಅಂತ ಕರಿತೇವೆ, ಈ ರೀತಿ ಅನೇಕ ಋಷಿಗಳು ಅದನ್ನೇ ತಾವು ತಿಳಿದುಕೊಂಡು ನಮಗೆ ಸರಳವಾಗಿ ತಿಳಿಸ್ಕೊಂಡು ಹೋದರು. ಇದನ್ನೇ ವೇದವ್ಯಾಸರು ತಾವು ಬಂದು ಮಹಾಭಾರತದ ಮೂಲಕ, ಪುರಾಣಗಳ ಮೂಲಕ ತಾವು ತಿಳಿಸಿಕೊಟ್ರು. ಭಗವಂತನೇ ಪಂಚರಾತ್ರ ಮುಂತಾದವುಗಳ ಮೂಲಕ ತಾನು ತಿಳಿಸಿಕೊಟ್ಟ. ಈ ರೀತಿ ನಮಗೆ ನೀನು ಹೀಗಿರಬೇಕಪ್ಪ, ಹೀಗಿರಬಾರ್ದು ಅಂತ ತಿಳಿಸ್ಲಿಕ್ಕೆ ಶಾಸ್ತ್ರಗಳಿವೆ. ಎಲ್ಲಕ್ಕಿಂತ ಮೂಲ ಭಗವದ್ಗೀತೆಯೇ ಇದೆಯಲ್ವ. ಭಗವದ್ಗೀತೆಗಿಂತ ದೊಡ್ಡ ಶಾಸ್ತ್ರ ಇನ್ಯಾವುದಿದೆ? ಒಬ್ಬ ವ್ಯಕ್ತಿಗೆ ಜೀವನದಲ್ಲಿ ಹೀಗೆ ನಡಿಬೇಕು, ಹೀಗೆ ನಡಿಬಾರದು ಅಂತ ತಿಳಿಸುವುದಕ್ಕೆ ಭಗವದ್ಗೀತೆಗಿಂತ ದೊಡ್ಡ ಶಾಸ್ತ್ರ ಇನ್ನೊಂದು ಇಲ್ಲವೇ ಇಲ್ಲ, ಗೀತಾಶಾಸ್ತ್ರ. ಅದಕ್ಕೋಸ್ಕರ ಈ ಶಾಸ್ತ್ರ ಏನಿದೆ, ಶಾಸ್ತ್ರದಲ್ಲಿ ಹೇಳಿದ್ದನ್ನು ಉಲ್ಲಂಘನೆಯನ್ನು ಮಾಡಿದರೆ ಹೇಗೆ? ಉಲ್ಲಂಘನೆ ಮಾಡಲಿಕ್ಕೆ ಯಾಕೆ ಸಾಧ್ಯ? ಅದೇ ಆಸೆ. ಮನುಷ್ಯ ಈ ಶಾಸ್ತ್ರ, ಇವಾಗ ಗೀತೆಯಲ್ಲಿ ಹೇಳಿದ್ದನ್ನು ಯಾಕ್ರಿ ಅವನು ಅನುಷ್ಠಾನ ಮಾಡಲ್ಲ, ಅವನು ಯಾಕೆ ಜೀವನದಲ್ಲಿ ತಗೊಂಬರಲ್ಲ ಅಂದರೆ ಆಸೆ ಬಿಡಲ್ಲ ಅವನಿಗೆ. ಆಸೆಯಿಂದಾಗಿ ಇವತ್ತು ಮನುಷ್ಯ ಮಾಡೋದೇ ಹಾಗೆ. ಅಂದರೆ ಆಸೆ ಅಂದರೆ ಆಸೆ ಮಾತ್ರ ಅಲ್ಲ, ಆಸೆಯೊಟ್ಟಿಗೆ ಸಿಟ್ಟಿನಿಂದಾಗಿ ಮಾಡಬಾರ್ದನ್ನು ಮಾಡ್ತಾನೆ. ಮಾಡಬಾರದು ಅಂತ ಹೇಳಿದರೆ ಯಾವುದನ್ನು ಶಾಸ್ತ್ರ ಮಾಡಬೇಡ ಅಂತ ಹೇಳ್ತಾ ಇದೆ ಅದನ್ನು ಮಾಡುವುದೇ ಮಾಡಬಾರದು. ಮಾಡಬಾರದು ಅಂತ ಹೇಳಿದ್ದನ್ನು ಮಾಡುವುದೇ ಮಾಡಬಾರದನ್ನು ಮಾಡುವುದು. ಅದರಿಂದಾಗಿ ಶಿಕ್ಷೆ ಆಗುತ್ತೆ. ಯಾವುದನ್ನು ಮಾಡಬೇಕು ಅಂತ ಹೇಳ್ತಾ ಇದೆ ಅದನ್ನು ಮಾಡಲ್ಲ ಇವನು. ಯಾಕಂತ ಹೇಳಿದ್ರೆ ಆಸೆ, ದುಡ್ಡಿನ ಆಸೆ. ಇವಾಗ ಬ್ರಾಹ್ಮಣನಾದವನು ಬೆಳಗಾತ ಎದ್ದು ಸ್ನಾನ ಮಾಡಬೇಕು, ಸಂಧ್ಯಾ ವಂದನೆಯನ್ನು ಮಾಡಬೇಕು, ಪೂಜೆ ಮಾಡಬೇಕು, ಈ ರೀತಿಯೆಲ್ಲ ನಿಯಮ ಹೇಳ್ಕೊಂಡು ಹೋಗಿದೆ. ಇಲ್ಲ, ಬೆಳಗ್ಗೆ 5 ಗಂಟೆಗೆ ಹೇಳ್ತಾನೆ, ಓಡಿ ಹೋಗ್ತಾನೆ. ಯಾಕೆ? ದುಡ್ಡು ಸಂಪಾದನೆ ಮಾಡಬೇಕು ನಾನು ಅಂದರೆ ದುಡ್ಡಿನ ಆಸೆಗೋಸ್ಕರ ಬ್ರಾಹ್ಮಣನಾಗಿ ಏನು ಮಾಡಬೇಕಿತ್ತು ಅದನ್ನು ಬಿಟ್ಟ. ನಿನಗೆ ಶಿಕ್ಷೆ ಇದ್ದೇ ಇದೆ. ಯಾಕಂದರೆ ಇಲ್ಲಿ ನೀನು ಬ್ರಾಹ್ಮಣನಾಗಿ ನಿನ್ನನ್ನು ಹುಟ್ಟಿಸಿದ್ದೇ ದೇವರು, ಶೂದ್ರನಾಗಿ ನಿನ್ನನ್ನು ಹುಟ್ಟಿಸಿದ್ದೇ ದೇವರು, ಕ್ಷತ್ರಿಯನಾಗಿ ನಿನ್ನನ್ನು ಹುಟ್ಟಿಸಿದ್ದೇ ದೇವರು. ಹುಟ್ಟಿಸಿದಾಗಲೇ ನಿನಗೆ ಇಂಥ ರೂಲ್ಸ್ ಆ್ಯಂಡ್ ರೆಗ್ಯುಲೇಷನ್ಸ್ ಹಾಕಿದ್ದಾನೆ, ಅದೇ ಶಾಸ್ತ್ರ. ಅದನ್ನು ಮಾಡಲಿಲ್ವಾ ನಿನಗೆ ಶಿಕ್ಷೆ ಉಂಟೇ ಉಂಟು. ಅದರಿಂದ ಕೃಷ್ಣ ಬಹಳ ಸ್ಪಷ್ಟವಾಗಿ ಹೇಳ್ತಾನೆ, ಯಾರು ಶಾಸ್ತ್ರವನ್ನು ಮೀರಿ ನಿಲ್ತಾರೆ ಅವರಿಗೆ ಇಲ್ಲಿಯೂ ಸುಖ ಇಲ್ಲ, ಅಲ್ಲಿಯೂ ಸುಖ ಇಲ್ಲ. ಅದರಿಂದಾಗಿ ಈ 16ನೇ ಅಧ್ಯಾಯದ ಕಡೆಯ ಶ್ಲೋಕ ಬಹಳ ಮುಖ್ಯವಾದ ಶ್ಲೋಕ ನಮ್ಮ ಬದುಕಿನಲ್ಲಿ. ಏನು ಅಂತ ಹೇಳಿದರೆ, ತಸ್ಮಾತ್ ಶಾಸ್ತ್ರಂ ಪ್ರಮಾಣಂತೆ ಕಾರ್ಯ ವ್ಯವಸ್ಥಿತವು ಜ್ಞಾತ್ವಾ ಶಾಸ್ತ್ರ ವಿಧಾನೋಕ್ತಂ ಕರ್ಮ ಕರ್ತುಮಿಘಾರ್ಹಸಿ. ನೋಡಪ್ಪ ಅರ್ಜುನ, ಅದರಿಂದಾಗಿ ಇಲ್ಲಿ ಏನನ್ನು ಮಾಡಬೇಕು, ಏನನ್ನು ಮಾಡಬಾರದು, ಈ ವಿಷಯದಲ್ಲಿ ನೀನು ನಿನ್ನ ಮನಸ್ಸಿಗೆ ತೋಚಿದ ಹಾಗೆ ಲೆಕ್ಕಾಚಾರ ಮಾಡಲಿಕ್ಕಿಲ್ಲ.
ಯಾಕೆ ಇದನ್ನು ಹೇಳ್ತಾ ಇದ್ದಾನೆ ನೋಡಿ, ಅರ್ಜುನ ಲೆಕ್ಕಾಚಾರ ಮಾಡಿದ್ದೆ ಹಾಗೆ ಮೊದಲು. ಅಯ್ಯೋ, ನಾನು ಇವರನ್ನೆಲ್ಲ ಕೊಂದುಬಿಟ್ರೆ ನನಗೆ ಪಾಪ ಬಂದುಬಿಡ್ತದೆ. ನನ್ನ ಗುರುಗಳನ್ನು, ನನ್ನ ಅಜ್ಜನನ್ನು, ನನ್ನ ಬಂಧು ಬಾಂಧವರನ್ನು ಕೊಂದು ನನಗೆ ಯಾವತ್ತಾದರೂ ಉದ್ಧಾರ ಆಗ್ಲಿಕ್ಕೆ ಸಾಧ್ಯ ಇದೆಯಾ? ಇಷ್ಟು ಮಂದಿ ಇಲ್ಲಿ ಯುದ್ಧಕ್ಕೆ ನಿಂತಿದ್ದಾರೆ, ಇವರೆಲ್ಲ ಸತ್ತು ಹೋಗಿಬಿಟ್ರು ಅಂತ ಹೇಳಿದ್ರೆ ನಾಳೆ ಇವರ ಹೆಂಡಂದ್ರಿಗೆ ಯಾರೂ ಗತಿ ಇಲ್ಲ ಅಂತಾಗತ್ತೆ. ಯಾರೋ ಬಂದು ಅವರನ್ನು ಆಕ್ರಮಣ ಮಾಡ್ತಾರೆ, ಅದರಿಂದಾಗಿ ಕೆಟ್ಟ ಸಂತಾನ ಬರುತ್ತೆ. ಕೆಟ್ಟ ಸಂತಾನದಿಂದಾಗಿ ಸತ್ತವರು ನರಕಕ್ಕೆ ಹೋಗಿ ಬೀಳ್ತಾರೆ. ಅವರು ನರಕಕ್ಕೆ ಹೋಗಿ ಬೀಳಲಿಕ್ಕೆ ಯಾರು ಕಾರಣ? ನಾನೇ ಕಾರಣ ಅದೇ. ಅದರಿಂದಾಗಿ ನಾನು ನರಕಕ್ಕೆ ಹೋಗ್ತೇನೆ. ಈ ರೀತಿಯೆಲ್ಲ ಇವನ ಯೋಚನಾ ಲಹರಿಗಳು. ನನಗೆ ಪಾಪ ಬರುತ್ತೆ ಅಂತ, ಅದಕ್ಕಾಗಿ ನಾನು ಯುದ್ಧ ಮಾಡಲ್ಲ, ನಾನು ಕಾಡಿಗೆ ಹೋಗಿ ತಪಸ್ಸು ಮಾಡ್ತೇನೆ ತಾನು ಯೋಚನೆ ಮಾಡಿಬಿಟ್ಟಿದ್ದ. ಕೃಷ್ಣ ಹೇಳೋದೇನು ಅಂದರೆ, ನೋಡಿ, ನಿನ್ನ ಮನಸ್ಸಿಗೆ ತೋಚಿದ್ದು ಸತ್ಯ ಅಲ್ಲ, ಮತ್ತು ಶಾಸ್ತ್ರದಲ್ಲಿ ಏನು ಹೇಳಿದೆ ಅದು ಸತ್ಯ. ಅದನ್ನು ನೀನು ಪಾಲನೆ ಮಾಡಬೇಕಾದದ್ದು. ಶಾಸ್ತ್ರ ಏನು ಹೇಳ್ತಾ ಇದೆ? ನೀನು ಕ್ಷತ್ರಿಯನಾಗಿ ಅಧರ್ಮದ ವಿರುದ್ಧವಾಗಿ ಹೋರಾಟ ಮಾಡಬೇಕಾದದ್ದು ನಿನ್ನ ಮುಖ್ಯವಾದ ಕರ್ತವ್ಯ ಅಂತ ಶಾಸ್ತ್ರ ಹೇಳ್ತಾ ಇದೆ. ಅದನ್ನು ಮಾಡಲಿಲ್ಲ ಅಂತ ಹೇಳಿದ್ರೆ ನಿನಗೆ ಪಾಪ ಬರುತ್ತೆ ಅಂತ ಹೇಳ್ತಾ ಇದೆ. ಅಲ್ಲ, ಗುರುಗಳನ್ನು ಕೊಂದರೆ ಪಾಪ ಬರಲ್ವಾ? ಅಜ್ಜನನ್ನು ಕೊಂದರೆ ಪಾಪ ಬರಲ್ವಾ? ಅದನ್ನೇ ಹೇಳ್ತಾ ಇರೋದು. ಶಾಸ್ತ್ರ ಏನು ಹೇಳ್ತದೆ ಅಂತ ಹೇಳಿದರೆ, ಗುರುವೇ ಆಗಿರಬಹುದು, ಅಜ್ಜನೇ ಆಗಿರಬಹುದು, ಬಂಧು ಬಾಂಧವರೇ ಆಗಿರಬಹುದು, ಅಧರ್ಮದ ಪರವಾಗಿ ನಿಂತಿದ್ದಾರೆ, ಅಧರ್ಮಕ್ಕೆ ಅವರು ಸಪೋರ್ಟ್ ಮಾಡ್ತಾ ಇದ್ದಾರೆ, ಅದು ವಿಶೇಷವಾಗಿ ಭಗವಂತನನ್ನು ದ್ವೇಷಿಸುವವರ ಪಕ್ಷದಲ್ಲಿದ್ದಾರೆ. ದುರ್ಯೋಧನನ ಎಲ್ಲಕ್ಕಿಂತ ದೊಡ್ಡ ಪಾಪ ಏನು ಅಂತ ಹೇಳಿದ್ರೆ ಕೃಷ್ಣನನ್ನು ದ್ವೇಷ ಮಾಡ್ತಾ ಇರೋದು, ಕೃಷ್ಣನ ಭಕ್ತರಾದ ಪಾಂಡವರನ್ನು ದ್ವೇಷ ಮಾಡ್ತಾ ಇರೋದು, ಧರ್ಮವನ್ನು ದ್ವೇಷ ಮಾಡ್ತಾ ಇರೋದು. ಇದೇ ದೊಡ್ಡ ಧರ್ಮ, ಅದನ್ನು ದ್ವೇಷ ಮಾಡ್ತಾ ಇದ್ದಾನೆ ಅವನು. ಅಂಥವನಿಗೆ ಸಪೋರ್ಟ್ ಮಾಡ್ಲಿಕ್ಕೆ ಹೊರಟಿದ್ದಾರೆ ಅಂತ ಹೇಳಿದ ಮೇಲೆ ಅಲ್ಲಿ ಅಜ್ಜ ಅನ್ನುವುದು ಬರ್ತದ, ಗುರುಗಳು ಅಂತ ಹೇಳೋದು ಬರ್ತದ, ಪಾಪಿಗಳ ಪಕ್ಷದಲ್ಲಿರುವವರು ಅಂತ ಬರ್ತದ. ಭಯೋತ್ಪಾದಕನಿಗೆ ಸಹಾಯ ಮಾಡ್ತಾ ಇದ್ರೆ ಅಯ್ಯೋ ನನ್ನ ತಾತ ಅಂತ ಹೇಳಿ ಬಿಡ್ಲಿಕ್ಕಾಗತ್ತಾ? ಅಯ್ಯೋ ನನ್ನ ಗುರುಗಳು ಅಂತ ಬಿಡ್ಲಿಕ್ಕಾಗತ್ತಾ? ಇಲ್ಲ. ಯಾರೇ ಆದರೂ ಕೂಡ ಪೊಲೀಸ್ ಎಳ್ಕೊಂಡು ಹೋಗೇ ಹೋಗ್ತಾರೆ. ಯಾಕಂದರೆ ನೀವು ಭಯೋತ್ಪಾದನೆಗೆ ಸಹಾಯ ಮಾಡ್ತಾ ಇದ್ದೀರಿ ಅಂತ. ಇಲ್ಲ, ಅದೇ ರೀತಿ ಅಂತ ಹೇಳಿದರೆ ಇದೆಲ್ಲ ಏನು ಅಂದರೆ ಶಾಸ್ತ್ರದಿಂದ ನಾವು ತಿಳ್ಕೊಳ್ಬೇಕಾದದ್ದು. ಅದರಿಂದಾಗಿ ತಸ್ಮಾತ್ ಶಾಸ್ತ್ರಂ ಪ್ರಮಾಣಂತೆ. ಅವ್ರು ಹೇಳಿದ್ದು ಪ್ರಮಾಣ ಅಲ್ಲ, ಇವರು ಹೇಳಿದ್ದು ಪ್ರಮಾಣ ಅಲ್ಲ, ಅವರು ಮಾಡಿದ್ದು ಪ್ರಮಾಣ ಅಲ್ಲ, ಇವರು ಮಾಡಿದ್ದು ಪ್ರಮಾಣ ಅಲ್ಲ. ಶಾಸ್ತ್ರದಲ್ಲಿದೆಯಾ ಅದನ್ನು ನೋಡಬೇಕಾದದ್ದು. ಇದು ಬಹಳ ಮುಖ್ಯವಾಗಿ ತಿಳ್ಕೊಳ್ಬೇಕಾದದ್ದು. ಅದರಿಂದಾಗಿ ಕೃಷ್ಣ ಹೇಳ್ತಾನೆ, ಜ್ಞಾತ್ವಾ ಶಾಸ್ತ್ರ ವಿಧಾನೋಕ್ತಂ. ಅದಕ್ಕಾಗಿ ಶಾಸ್ತ್ರದ ವಿಧಾನೋಕ್ತಂ, ಶಾಸ್ತ್ರದಲ್ಲಿ ಏನು ಹೇಳಲ್ಪಟ್ಟಿದೆ, ಏನು ವಿಧಿಸಲ್ಪಟ್ಟಿದೆ, ಇದನ್ನು ಮಾಡು, ಇದನ್ನು ಮಾಡಬೇಡ, ಮೊದಲು ತಿಳ್ಕೊಳ್ಳಯ್ಯ. ತಿಳಿದುಕೊಂಡ್ರೆ ಮಾತ್ರ ನಿನಗೆ ಇಲ್ಲಿ ಉದ್ಧಾರ ಆಗ್ಲಿಕ್ಕೆ ಸಾಧ್ಯ. ತಿಳಿದುಕೊಳ್ಳದೇ ಇದ್ದರೆ ನೀನು ಉದ್ಧಾರ ಆಗ್ಲಿಕ್ಕೆ ಸಾಧ್ಯವೇ ಇಲ್ಲ. ಅದಕ್ಕೆ ಕರ್ಮ ಕರ್ತು ಮಿಗಾರಿಸಿ, ನಾವು ಏನು ಮಾಡುವುದಕ್ಕಿಂತ ಮುಂಚೆ ತಿಳ್ಕೊಳ್ಬೇಕು. ತಿಳಿಯದೆ ಮಾಡಿದ್ದು ಪ್ರಯೋಜನ ಇಲ್ಲ. ಯಾವ ರೀತಿ ಪರೀಕ್ಷೆ ಬರೆಯುವುದಕ್ಕಿಂತ ಮುಂಚೆ ಉತ್ತರ ತಿಳ್ಕೊಳ್ಬೇಕು ತಾನೆ. ಉತ್ತರ ತಿಳಿದುಕೊಳ್ಳದೆ ಪರೀಕ್ಷೆಯನ್ನು ಬರೆದರೆ ಏನು ಪ್ರಯೋಜನ ಇದೆ? ಅದೇ ರೀತಿ ನಾವು ಶಾಸ್ತ್ರವನ್ನು ತಿಳಿದುಕೊಳ್ಳದೆ ಏನು ಮಾಡಿದ್ರೂ ಪ್ರಯೋಜನ ಇಲ್ಲ. ಇವತ್ತು ನಾವು ತಿರುಪತಿಗೆ ಹೋಗ್ತೇವೆ, ಬದರಿಗೆ ಹೋಗ್ತೇವೆ, ಮೊದಲು ತಿಳ್ಕೊಳ್ಬೇಕು. ನಾನು ಬದರಿಗೆ ಯಾಕೆ ಹೋಗಬೇಕು, ಹೇಗೆ ಹೋಗಬೇಕು, ಅಲ್ಲಿ ಹೋಗಿ ಏನು ಮಾಡಬೇಕು, ಇದರಿಂದ ಏನು ಪ್ರಯೋಜನ ಆಗುತ್ತೆ, ಇದೆಲ್ಲ ತಿಳ್ಕೊಳ್ಬೇಕಾದದ್ದು ಮೊದಲು. ಯಾಕಂದರೆ ಪ್ರತಿಯೊಂದನ್ನು ಶಾಸ್ತ್ರ ಹೇಳ್ತಾ ಇದೆ. ಜೀವನದ ಪ್ರತಿಯೊಂದು ಆಗು ಹೋಗುಗಳನ್ನು ಶಾಸ್ತ್ರ ನಮಗೆ ತಿಳಿಸ್ತಾ ಇದೆ. ಬೆಳಗ್ಗೆ ಏಳುವುದರಿಂದ ಹಿಡಿದು ನೀನು ಈ ರೀತಿ ಏಳಬೇಕು ಅಂತ ಹೇಳ್ತದೆ. ಹೀಗೆ ಏಳಬೇಕು, ಹೀಗೆ ಮಲಗಬೇಕು, ಹೀಗೆ ಕೂತ್ಕೊಳ್ಬೇಕು, ಹೀಗೆ ತಿನ್ನಬೇಕು, ಹೀಗೆ ನಿಲ್ಲಬೇಕು, ಹೀಗೆ ಮಾತಾಡಬೇಕು, ಹೀಗೆ ಮಲಮೂತ್ರ ವಿಸರ್ಜನೆ ಮಾಡಬೇಕು ನೀನು. ಅಂದರೆ ನೋಡಿ, ಮಲಮೂತ್ರ ವಿಸರ್ಜನೆಯನ್ನು ಹೀಗೆ ಮಾಡಬೇಕು ಅಂತ ಹೇಳ್ತದೆ. ಹೀಗೆ ಮಾಡಬೇಕು ನೀನು. ಪ್ರತಿಯೊಂದನ್ನು ವಿಧಾನ ಮಾಡ್ಕೊಂಡು ಬರ್ತದೆ. ಹೀಗೆ ಇರಬೇಕು, ಹೀಗೆ ಇರಬೇಕು, ಹೀಗೆ ಇರಬೇಕು ಅಂತ. ಯಾಕ್ರಿ ನಮಗಿಲ್ಲಿ ಸ್ವತಂತ್ರ ಇಲ್ವಾ? ನಮಗೆ ಬದುಕಲಿಕ್ಕೆ ಒಂದು ತಿನ್ನಲಿಕ್ಕೂ ನೀವು ರಿಸ್ಟ್ರಿಕ್ಷನ್ ಹಾಕಿದರೆ, ಕುಡಿಲಿಕ್ಕೂ ನಮಗೆ ರಿಸ್ಟ್ರಿಕ್ಷನ್ ಹಾಕಿದರೆ, ಇಲ್ಲ ನಿಂತ್ಕೊಂಡು ತಿನ್ನಲಿಕ್ಕಿಲ್ಲ, ನಿಂತ್ಕೊಂಡು ಕೂತ್ಕೊಂಡು ನೀನು ಕುಡಿಲಿಕ್ಕಿಲ್ಲ, ಎಡಗೈಲಿ ನೀನು ಹಿಡ್ಕೊಂಡು ಕುಡಿಲಿಕ್ಕಿಲ್ಲ, ಈ ರೀತಿಯಲ್ಲಿ ನೀವು ಹೇಳಿದರೆ ನಾವು ಬದುಕಲಿಕ್ಕೇ ಇಲ್ಲ ಅಂತ ಆಗೋಯ್ತಲ್ವ. ಅದಕ್ಕೆ ಕೃಷ್ಣ ಹೇಳ್ತಾನೆ, ಹೌದು, ನೀವಿಲ್ಲಿ ಏನು ಸ್ವತಂತ್ರರು? ನೀವು ಯಾರ ಪ್ರಪಂಚದಲ್ಲಿರೋದು? ನನ್ನ ಪ್ರಪಂಚದಲ್ಲಿ. ಈ ಜಗತ್ತು ನಂದು. ನನ್ನ ಮನೆಯಲ್ಲಿ ನೀವಿದ್ದೀರಿ ಅಂತ ಹೇಳಿದರೆ, ನನ್ನ ಜಗತ್ತಿನಲ್ಲಿ ನೀವಿದ್ದೀರಿ ಅಂತ ಹೇಳಿದರೆ, ನನ್ನ ರೂಲ್ಸ್ ಆ್ಯಂಡ್ ರೆಗ್ಯುಲೇಷನನ್ನು ಫಾಲೋ ಮಾಡಲೇಬೇಕಲ್ವ. ನಾನು ಯಾರೋ ಹಾಸ್ಟೆಲಲ್ಲಿ ಇದ್ದೇನೆ ಅಂತ ಹೇಳಿದರೆ, ಆ ಹಾಸ್ಟೆಲಲ್ಲಿ ರೂಲ್ಸ್ ಏನಿದೆ, ಇಷ್ಟು ಗಂಟೆಗೆ ಹೇಳಬೇಕು, ಈ ರೀತಿ ಇರಬೇಕು, ಹೀಗೆ ಸ್ನಾನ ಮಾಡಬೇಕು, ಅದನ್ನು ನಾನು ಪಾಲನೆ ಮಾಡಲೇಬೇಕು ತಾನೆ. ಅದೇ ರೀತಿ ಇಲ್ಲಿಯೂ ಕೂಡ ನೀನು ಜಗತ್ತಿನಲ್ಲಿ ಇದೆಯಾ ಅಂತ ಹೇಳಿದ್ರೆ ಅದು ನನಗೇ ಸೇರಿದ್ದು. ಅದರಿಂದಾಗಿ ನೀನು ಇಲ್ಲಿಯ ನಿಯಮಗಳನ್ನು ಪಾಲನೆ ಮಾಡಲೇಬೇಕು. ಮಾಡಲಿಲ್ಲ ಅಂತ ಹೇಳಿದ್ರೆ ನೀನು ಶಿಕ್ಷಾರ್ಹನಾಗೇ ಆಗ್ತೀಯಾ.
ಅದಕ್ಕಾಗಿ ಶಾಸ್ತ್ರವನ್ನು ತಿಳಿಯಬೇಕಾದದ್ದು ಬಹಳ ಮುಖ್ಯ. ಇದನ್ನು ನಾನು ಯಾಕೆ ಒತ್ತು ಕೊಟ್ಟು ಹೇಳ್ತೇನೆ ಕೃಷ್ಣನ ಮಾತನ್ನು ಅಂದರೆ, ಇವತ್ತು ಎಷ್ಟೋ ಮಂದಿ ಯಾವ ರೀತಿ ಧರ್ಮಾಚರಣೆಯನ್ನು ಮಾಡ್ತಾರೆ ಅಂತ ಹೇಳಿದ್ರೆ, ಅವರು ಮಾಡಿದರು ಅಂತ ಹೇಳಿ, ಇವರು ಮಾಡಿದರು ಅಂತ ಹೇಳಿ, ಅಯ್ಯೋ ಆ ಗುರುಗಳು ಮಾಡಿದರು, ಈ ಸ್ವಾಮೀಜಿ ಮಾಡಿದರು, ಆ ದೇವಸ್ಥಾನ ಮಾಡಿತು, ಈ ಮಠ ಮಾಡಿತು, ಈ ಮಂದಿರ ಮಾಡಿತು, ಈ ರೀತಿ ಯಾರನ್ನೂ ನಾವು ಅನುಸರಿಸ್ತೇವೆ. ಹೌದು, ಅನುಸರಿಸುವುದು ತಪ್ಪಲ್ಲ. ನೀವು ಯಾವ ಗುರುಗಳನ್ನು ಅನುಸರಿಸಿ, ಅಥವಾ ಯಾವುದೇ ಸ್ವಾಮಿಗಳನ್ನು ಅನುಸರಿಸಿ, ಯಾವುದೇ ಮಠವನ್ನು ಅನುಸರಿಸಿ, ಯಾವುದೇ ಮಂದಿರವನ್ನು ಅನುಸರಿಸಿ, ಆದರೆ ಮೊದಲು ಅವರು ಮಾಡ್ತಾ ಇರೋದು ಸರಿ ಇದೆಯಾ ಅಂತ ತಿಳ್ಕೊಳ್ಳಿ. ಅವರು ಶಾಸ್ತ್ರ ಪ್ರಕಾರ ಮಾಡ್ತಾ ಇದ್ದಾರಾ ಅಂತ ತಿಳಿಬೇಕಾದದ್ದು ನಿಮ್ಮ ಕರ್ತವ್ಯ. ಇಲ್ಲರಿ ನಮಗೆ ಗೊತ್ತಾಗೋಲ್ಲ, ಅದೆಲ್ಲ ನಮಗೆ ತಿಳಿಲಿ ಗೊತ್ತಾಗಲ್ಲ. ಅದಕ್ಕೇನು ಅಂದರೆ ಅವರು ತಿಳ್ಕೊಂಡಿರ್ತಾರೆ, ಅವರು ಯಾಕಂದರೆ ದೊಡ್ಡ ದೊಡ್ಡ ಸ್ಥಾನದಲ್ಲಿರುವವರಲ್ವ, ಅವ್ರು ತಿಳ್ಕೊಳ್ಳದೆ ಮಾಡ್ತಾರಾ? ಅವರೆಲ್ಲ ತಿಳ್ಕೊಂಡೇ ಮಾಡ್ತಾರೆ ಅಂತ ನಂಬಿಕೆಯಿಂದಾಗಿ ನಾವು ಮಾಡ್ತೇವೆ. ನಂಬಿಕೆಯೇ ಸತ್ಯ ಅಲ್ಲ. ಇದನ್ನೇ ನಾವು ಮೂಢನಂಬಿಕೆ ಅಂತ ಕರೆಯುವುದು. ಯಾವುದನ್ನು ವಿಚಾರ ವಿಮರ್ಶೆ ಮಾಡದೆ ಕೇವಲ ಕಣ್ಣು ಮುಚ್ಚಿಕೊಂಡು ನಂಬ್ಕೊಂಡು ಮಾಡ್ತೇವೆ, ಇದೇ ಮೂಢನಂಬಿಕೆ. ಅದಕ್ಕೆ ಕೃಷ್ಣ ಅವಕಾಶ ಇಲ್ಲ ಅಂತ ಈ ಶ್ಲೋಕದಲ್ಲಿ ಹೇಳ್ತಾರೆ. ಅಂಥ ಮೂಢನಂಬಿಕೆಗಳಿಗೆ ಅವಕಾಶ ಇಲ್ಲ. ಇಲ್ಲಿ ಧರ್ಮದಲ್ಲಿ, ಅಧ್ಯಾತ್ಮದಲ್ಲಿ, ಮತ್ತು ಪ್ರತಿಯೊಬ್ಬ ವ್ಯಕ್ತಿಯೂ ಕೂಡ ಅವನ ಯೋಗ್ಯತೆಗನುಸಾರವಾಗಿ ಅವನು ವಿಚಾರ ಮಾಡಲೇಬೇಕು. ಇವಾಗ ಉದಾಹರಣೆಗೆ ನಾನು ಯಾವುದೋ ಗುರುಗಳನ್ನು ಅವರು ಮಾಡಿದಾಗ ಮಾಡ್ತಾ ಇದ್ದೇನೆ, ಕಣ್ಮುಚ್ಕೊಂಡು ಮಾಡಬೇಡ. ಗುರುಗಳ ಹತ್ರ ಹೋಗಿ ಮೊದಲು ಕೇಳು, ನೀವು ಇದನ್ನು ಮಾಡ್ತಾ ಇದ್ದೀರಲ್ವ, ಹೇಗೆ ಕೇಳು. ನೀವು ಹೇಗೆ ಮಾಡ್ತಾ ಇದ್ದೀರಿ, ನೀವು ಇದು ಹೇಗೆ ಸರಿ ಕೇಳು. ಅವ್ರ ಅದಕ್ಕೆ ವಿವರಣೆ ಕೊಡಬೇಕು. ವಿವರಣೆ ಕೊಡಲಿಲ್ಲ ಅಂತ ತಿಳ್ಕೊ, ನಿನಗೇನು ನಾನು ಹೇಳೋದು, ನೀನು ಯಾವನ ಅದನ್ನು ಕೇಳಲಿಕ್ಕೆ? ನಾನು ಹೇಗೆ ಮಾಡ್ತೇನೆ ಹಾಗೆ ಮಾಡೋದು ನಿನ್ನ ಕರ್ತವ್ಯ, ನಿನ್ನ ಡ್ಯೂಟಿ ಅಂತ ಹೇಳಿದರೆ ಆ ವ್ಯಕ್ತಿಗೆ ಉತ್ತರ ಕೊಡ್ಲಿಕ್ಕೆ ಬರ್ತಾ ಇಲ್ಲ ಅಂತ ಅರ್ಥ. ಆ ವ್ಯಕ್ತಿ ಧರ್ಮ ಮಾರ್ಗದಲ್ಲಿ ಹೋಗ್ತಾ ಇಲ್ಲ, ಸರಿಯಾದ ಮಾರ್ಗದಲ್ಲಿ ಹೋಗ್ತಾ ಇಲ್ಲ. ಯಾಕಂದರೆ ಯಾವಾಗ ನಾನು ಸರಿಯಾದ ಮಾರ್ಗದಲ್ಲಿ ಹೋಗ್ತಾ ಇದ್ದೇನೆ, ಶಾಸ್ತ್ರದ ಮಾರ್ಗದಲ್ಲಿ ಹೋಗ್ತಾ ಇದ್ದೇನೆ, ಆ ಶಾಸ್ತ್ರದಲ್ಲಿ ಏನು ಹೇಳಿದೆ ಆ ಮಾತುಗಳು ನನಗೆ ಹೇಳಲಿಕ್ಕೆ ಬರಲೇಬೇಕು. ಅದೇ ಪ್ರಮಾಣ ಅಂತ ಕರೆಯುವುದು. ಶಾಸ್ತ್ರ ಅಂತ ಹೇಳಿದ್ರೆ ಸಂವಿಧಾನ. ಯಾವ ರೀತಿ ಅಂತ ಹೇಳಿದ್ರೆ, ಇವಾಗ ಒಬ್ಬ ಕಾನೂನು ಪ್ರಕಾರ ಹೋಗ್ತಾ ಇದ್ದಾನೆ ಅಂತ ಹೇಳಿದ್ರೆ, ನಾವು ಅವನ ಹತ್ರ ಪ್ರಶ್ನೆ ಮಾಡಿದರೆ ನೀನು ಹೇಗೆ ಇದನ್ನು ಮಾಡ್ತಾ ಇದೆಯಾ ಅಂತ ಹೇಳಿದ್ರೆ, ಇಂಥ ಕಾನೂನಿನ ಪ್ರಕಾರ ನಾನು ಮಾಡ್ತಾ ಇದ್ದೇನೆ ಅಂತ ಹೇಳ್ತಾನೆ. ಇಂಥ ಕಾನೂನಿನ ಪ್ರಕಾರ ನಾನು ಮಾಡ್ತಾ ಇದ್ದೇನೆ, ನಾನು ಮಾಡ್ತಾ ಇರೋದು ಸರಿ ಅಂತ. ಅದೇ ರೀತಿ ಇಲ್ಲಿಯೂ ಕೂಡ ನೀನು ಏನು ಮಾಡ್ತೀಯ, ಯಾವೇ ಗುರು ಇರ್ಬೋದು, ಯಾವುದೇ ಸ್ವಾಮಿಗಳಿರ್ಬೋದು, ಯಾವುದೇ ಮಠ ಇರ್ಬೋದು, ಯಾವುದೇ ಮಂದಿರ ಇರ್ಬೋದು, ನೀವು ಯಾಕೆ ಮಾಡ್ತಾ ಇದ್ದೀರಿ ಅಂತ ನಾವು ಪ್ರಶ್ನೆಯನ್ನು ಮಾಡಿದರೆ ಅವರು ಅದಕ್ಕೆ ಉತ್ತರ ಕೊಡಬೇಕು. ಆ ಉತ್ತರ ಸರಿಯಾಗಿರಬೇಕು. ಯಾಕಂತ ಹೇಳಿದ್ರೆ ಅವ್ರು ಉತ್ತರ ಕೊಟ್ಟರು ಅಂತ ಹೇಳಿದ ಕೂಡಲೇ ನಾವು ಕಣ್ಣು ಮುಚ್ಕೊಂಡು ಬರೋದಲ್ಲ. ಮತ್ತು ನಾವು ವಿಚಾರ ಮಾಡಬೇಕು. ವಿಚಾರ ಮಾಡಿ ಒಂದೊಮ್ಮೆ ನನಗದು ಮನಸ್ಸಿಗೆ ಹಿತವಾಗಲಿಲ್ಲ ಅವರು ಕೊಟ್ಟ ಉತ್ತರ, ಮತ್ತೆ ಹೋಗಿ ಪ್ರಶ್ನೆ ಮಾಡಬೇಕು ಅವ್ರ ಹತ್ರ. ನೀವು ಈ ರೀತಿ ಹೇಳಿದ್ರಲ್ವ, ಹೇಳಿದರೆ ನೋಡಿ ಈ ರೀತಿ ಪ್ರಶ್ನೆ ಬರ್ತಾ ಇದೆಯಲ್ವ ನನಗೆ, ಮತ್ತೆ ಅವರು ಉತ್ತರ ಕೊಡಬೇಕು. ಅದಕ್ಕೆ ನಿಜವಾಗ್ಲೂ ಕೂಡ ಜವಾಬ್ದಾರಿಯುತವಾದ ಗುರುವಾಗಿದ್ದರೆ, ಸ್ವಾಮೀಜಿ ಆಗಿದ್ದರೆ, ಮಠ ಮಂದಿರಗಳಾಗಿದ್ದರೆ ಉತ್ತರ ಕೊಡಬೇಕು ಅವರು. ಅದಕ್ಕೆ ಉತ್ತರ ಕೊಡಲಿಲ್ವಾ, ಸರಿಯಾಗಿ ಉತ್ತರ ಕೊಡ್ತಾ ಇಲ್ಲ, ನಿಮಗೆ ಬೈದು ಕಳಿಸಿದರು, ಖಂಡಿತ ಅದನ್ನು ಬಿಡಬೇಕು. ಅಂಥ ಗುರುಗಳ, ಅಂಥ ಸ್ವಾಮಿಗಳ, ಅಂಥ ಮಠ ಮಂದಿರಗಳ ಆಚರಣೆ ಬಿಡಬೇಕಾದದ್ದು. ಯಾಕಂತ ಹೇಳಿದ್ರೆ ಇವರ ಹತ್ರ ಸರಿಯಾಗಿ ಉತ್ತರ ಇಲ್ಲ. ಅದರಿಂದಾಗಿ ಇವರು ಶಾಸ್ತ್ರದ ಮಾರ್ಗದಲ್ಲಿ ಹೋಗ್ತಾ ಇಲ್ಲ. ಇವರು ನಾವು ಮತ್ತೆ ವಿಚಾರವನ್ನು ಮಾಡಿ, ಅದರಿಂದಲೇ ಕೃಷ್ಣ ಹೇಳ್ತಾ ಇರುವುದು ಜ್ಞಾತ್ವಾ ಶಾಸ್ತ್ರ ವಿಧಾನೋಕ್ತಂ. ಶಾಸ್ತ್ರದಲ್ಲಿ ಹೇಳಿದ್ದನ್ನು ತಿಳ್ಕೊಂಡಯ್ಯ, ತಿಳ್ಕೊಂಡು ಆಮೇಲೆ ನೀನು ಕರ್ಮ ಮಾಡು, ಏನು ಮಾಡಬೇಕು ಅದನ್ನು ಮಾಡು ಅಂತ ಕೃಷ್ಣ ಇಲ್ಲಿ ಬಹಳ ಸುಂದರವಾಗಿ ತಿಳಿಸ್ಕೊಂಡು ಹೋಗ್ತಾನೆ. ಯಾಕಂದರೆ ಹಾಗೆ ಮಾಡಿದಾಗ ಸರಿಯಾಗಿರ್ತದೆ. ನಾನು ಏನು ಮಾಡ್ತಾ ಇದ್ದೇನೆ, ನಾನು ಮಾಡ್ತಾ ಇರುವುದರ ಬಗ್ಗೆ ನನಗೆ ಖಚಿತತೆ ಇರಬೇಕು. ನನಗೆ ಅದರಲ್ಲಿ ನಂಬಿಕೆ ಯಾವಾಗ ಬರ್ತದೆ ಅಂತೇಳಿದ್ರೆ ನಾನು ಮಾಡ್ತಾ ಇರೋದು ಸರಿಯಾಗಿದೆ ಅಂತ ತಿಳ್ಕೊಂಡಾಗ ಮಾತ್ರ. ಅದಕ್ಕೋಸ್ಕರ ಆ ರೀತಿ ವಿಚಾರ ವಿಮರ್ಶೆಯನ್ನು ಮಾಡಲೇಬೇಕು ಅಂತ ಕೃಷ್ಣ ಈ 16ನೇ ಅಧ್ಯಾಯದ ಅಂತಿಮ ಶ್ಲೋಕದಲ್ಲಿ ಬಹಳ ಸುಂದರವಾಗಿ ತಿಳಿಸ್ಕೊಂಡು ಹೋಗ್ತಾನೆ. ಆದರೆ ಈ ವಿಚಾರ ಇಲ್ಲಿಗೆ ನಿಲ್ಲುವುದಿಲ್ಲ. ಇದರ ಬಗ್ಗೆ, ಈ ಶಾಸ್ತ್ರದ ಬಗ್ಗೆ ನಾವು ತಿಳ್ಕೊಳ್ಬೇಕು, ಮಾಡಬೇಕು ಅನ್ನುವ ವಿಷಯದಲ್ಲಿ ಇನ್ನೂ ಪ್ರಶ್ನೆಗಳು ಬರ್ತದೆ. ಯಾಕಂದರೆ ಜಗತ್ತಿನಲ್ಲಿರುವವರಿಗೆಲ್ಲ ಶಾಸ್ತ್ರ ತಿಳ್ಕೊಳ್ಳಿಕ್ಕೆ ಬರೋಲ್ಲ. ಅದರಿಂದಾಗಿ ಇವಾಗ ಶಾಸ್ತ್ರ ತಿಳ್ಕೊಳ್ಳದೆ ಮಾಡ್ತಾ ಇದ್ದಾರೆ ಅಂದರೆ ಅವ್ರ ಕಥೆ ಏನು? ಇವಾಗ ಕೆಲವರು ಇರ್ತಾರೆ, ಪಾಪ ಅವ್ರೇನೋ ಮಾಡ್ತಾರೆ, ನಂಬಿಕೆಯಿಂದ ಮಾಡ್ತಾರೆ. ಅವ್ರಿಗೆ ಶಾಸ್ತ್ರ ಗೊತ್ತಿಲ್ಲ, ಹಾಗಂತ ಅವ್ರು ಮಾಡಿದ್ದೆಲ್ಲ ತಪ್ಪು ಅಂತನ, ಅವ್ರು ನರಕಕ್ಕೆ ಹೋಗ್ತಾರೆ ಅಂತನ, ಇವೆಲ್ಲ ಪ್ರಶ್ನೆಗಳು ಬಂದೇ ಬರುತ್ತದೆ. ಅದೇ 17ನೇ ಅಧ್ಯಾಯ, ಮುಂದಿನ ಅಧ್ಯಾಯ. ಅದರಲ್ಲಿ ಎಲ್ಲ ವಿಚಾರಗಳು ಬರ್ತದೆ. ಅದಕ್ಕೆ ಕೃಷ್ಣ ಅಷ್ಟೇ ಸುಂದರವಾಗಿ ಉತ್ತರ ಕೊಟ್ಕೊಂಡು ಹೋಗ್ತಾನೆ ಅಂತ ಹೇಳ್ತಾ ಈ 16ನೇ ಅಧ್ಯಾಯವನ್ನು ಮಧ್ವಾಂತರಗತ ಭಗವಂತನಿಗೆ ಅರ್ಪಣೆಯನ್ನು ಮಾಡೋಣ. ಶ್ರೀಕೃಷ್ಣ ಅರ್ಪಣಮಸ್ತು.